ನಮ್ಮ ದೇಶದ ಸಂಸ್ಕೃತಿ, ಮಹಾಭಾರತ, ರಾಮಾಯಣ ಮೊದಲಾದ ಇತಿಹಾಸದ ಬಗ್ಗೆ ಆ ಕಾಯಿನ್ಸ್ ಆಗಲಿ ಅಥವಾ ಈ ಪೋಸ್ಟಲ್ ಇಲಾಖೆಯಿಂದ, ಅಂಚೆ ಇಲಾಖೆಯಿಂದ ಬಿಡುಗಡೆ ಮಾಡಿದಂಥ ಸ್ಟ್ಯಾಂಪ್ಸ್ ಆಗಲಿ, ಈ ಕವರ್ಸ್ ಆಗಲಿ, ಮತ್ತು ಈ ಒಂದು ಎನ್ವಲಪ್ ಕವರ್ಸು, ಮತ್ತು ನಾವು ಕಾರ್ಡ್‌ಗಳಂತ ಬರಿತಾ ಇದ್ವಿ. ಹೌದು. ಪೋಸ್ಟಲ್ಲಿ ಅಂಚೆ ಚೀಟಿಯಲ್ಲಿ ಕಾರ್ಡ್‌ಗಳು ಹಾಕ್ತಾ ಇದ್ವಿ. ಹೌದು. ಆ ಕಾರ್ಡ್‌ಗಳ ಮೇಲೆ ಆಗಲಿ ಅತ್ಯಂತ ವಿಶೇಷವಾದಂತಹ ಮುದ್ರಿತವಾದಂಥ ಒಂದು ಚಿತ್ರಣವಿರ್ತಾ ಇತ್ತು. ಅದು ನಮ್ಮ ದೇಶದ ಪರಂಪರೆಯ ಬಗ್ಗೆ ಎತ್ತಿ ಕೊಡ್ತಾ ಇತ್ತು, ಹೇಳ್ತಾ ಇತ್ತು. 47ರಲ್ಲಿ ಗಾಂಧೀಜಿಯವರು ಪ್ರಾರಂಭ ಮಾಡಿದಂಥ ಕ್ವಿಟ್ ಇಂಡಿಯಾ ಮೂವ್‌ಮೆಂಟಲ್ಲಿ ಈ ಕಾಯಿನ್ಸ್ ಇದೆ ಮತ್ತು ಅಂಚೆ ಚೀಟಿ ಸಂಗ್ರಹ ಇದೆ. ಹೌದು. ಹೌದಿಲ್ಲ? ಇದರಲ್ಲಿ ಈ ಕ್ವಿಟ್ ಇಂಡಿಯಾ ಮೂವ್‌ಮೆಂಟ್ ಆವಾಗಿನ ಕಾಲ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಒಂದು ಕರೆಯನ್ನು ನೀಡಿದಂಥ ಗಾಂಧೀಜಿಯವರ ಒಂದು ಸಾರ ಈ ಒಂದು ಚಿಕ್ಕ ಕಾಯಿನ್ಸ್ ಮೇಲೆ ಮತ್ತು ಸ್ಟಾಂಪ್ ಮೇಲೆ ಮುದ್ರಿತವಾಗಿದೆ. ಇದು ನಮ್ಮ ಈಗಿನ ಮಕ್ಕಳಿಗೆ ಏನಾಗುತ್ತಪ್ಪ ಅಂದರೆ, ಇದು ಒಂದು ಮಾರ್ಗದರ್ಶನ, ಇತಿಹಾಸವನ್ನು ಕಲಿಸಿಕೊಡುತ್ತೆ. ಜಲಿಯನ್ ವಾಲ್ ಬಾಗ್ ದುರಂತದಲ್ಲಿ ಏನಪ್ಪ ಅಂದರೆ, ಈ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ಒಂದು ನಮ್ಮ ಈ ರೌಲತ್ ಕಾಯ್ದೆ ಬಗ್ಗೆ ಅವರು 1919ರಲ್ಲಿ ಈ ಪಂಜಾಬ್ನಲ್ಲಿ ನಡೀತಕ್ಕಂಥ ಒಂದು ಘಟನೆ, ಒಂದು 2000 ಜನ ಒಂದೇ ಸಶರ ವಿರುದ್ಧ ಆಮೇಲೆ ಈ ಡಯರ್ ಅಂತೇಳಿ ಒಬ್ಬ ಬ್ರಿಟಿಷ್ ಅಧಿಕಾರಿ ತನ್ನ ಪೊಲೀಸ್ ಅಧಿಕಾರಿಯಿಂದ ಬಂದು 2000 ಜನರ ಮೇಲೆ ಏಕಾಏಕಿ ಗುಂಡು ದಾಳಿ ಮಾಡ್ತಾನೆ. ಅಲ್ಲಿ ರಕ್ತದ ಮೊಡಗೆ ಆಗುತ್ತೆ. ಅಂದರೆ ಆ ಒಂದು 1919ರಲ್ಲಿ ನಡೆದಂಥ ಒಂದು ಘಟನೆ, ಆ ಒಂದು ಪ್ರದೇಶ ರಕ್ತಮಯವಾಗುತ್ತೆ. ಅಂಥ ಒಂದು ನೆನಪು, ಆ ಒಂದು ಘಟನೆಯನ್ನು ನಾವು ಇದುವರೆಗೂ ಅದನ್ನು ಇತಿಹಾಸದಲ್ಲಿ ಓದ್ತೀವಿ. ಅದ್ರಗೋಸ್ಕರ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದಾರೆ. ಅದೇ ಜಲಿಯನ್ ವಾಲ್ ಬಾಗ್ ಮೆಸೇಜ್ ಅಂತೇಳಿ ಕರಿತೀವಿ ನಾವು. 100 ಹೇಳ್ಬಾರ್ದು. ಏನಪ್ಪ ಅಂದರೆ, ನನ್ನ ಆರೋಗ್ಯ ಭಾಳ ಕ್ಷೀಣಿಸ್ತಾ ಬರ್ತಾ ಇದೆ. ಈಗ ನಾನು ಕುಂತ್ಕೊಂಡಿನಲ್ಲ, ಒಂದು ಕಡೆ ಸ್ಪೈನಲ್ ಕಾರ್ಡು ಬಾಗಿ ಈ ಒಂದು 2 ಶ್ವಾಸಕೋಶಗಳಲ್ಲಿ ಒಂದು ಶ್ವಾಸಕೋಶ ಬೆಂಡಾಗಿ, ಅಂದರೆ ಕುಬ್ಜಾಗಿ, ಅದು ಉಸಿರಾಟದ ತೊಂದರೆಯನ್ನು ಪ್ರಾರಂಭ ಮಾಡಿದೆ. ವರ್ಷಕ್ಕೆ ನಾನು 6-7 ಸಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ ಒಂದು ಪರಿಸ್ಥಿತಿ ಬಂದಿದೆ ನನಗೆ. ಹೀಗಾಗಿ ಹಲವಾರು ಕಾರ್ಯಕ್ರಮನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಒಂದು ನನಗೆ ಮರೆಯಲಾರದಂಥ ಒಂದು ವ್ಯಥೆ ಇದು. ಹಾಡು ಹಕ್ಕಿ ಗೂಡು ಸೇರಿತು ಅಂತ ನಾನು ಬಾಧೆ ಪಡ್ತಾ, ಇನ್ನು ಭಗವಂತ ಇಷ್ಟೇನಾ ನಮಗೆ ಅಂತಂತ ಅನ್ಕೊತ ಬಂದೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಪ್ರಯತ್ನ ಅಷ್ಟೇ. ಸರ್ ನಮಸ್ತೆ. ನಮಸ್ಕಾರ. ಸರ್, ಇಷ್ಟೊಂದು ಕಾಯಿನ್ಸು, ಸ್ಟ್ಯಾಂಪ್ಸು ಎಲ್ಲ ಕಲೆಕ್ಟ್ ಮಾಡಿದಾರಲ್ಲ ಸರ್, ಯಾವ ಥರ ಇಷ್ಟೊಂದೆಲ್ಲ ಕಲೆಕ್ಟ್ ಮಾಡಿದೆ ಸರ್? ಹೆಂಗೆ, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್. ರವಿಯವರೇ, ಹಾಂ ಸರ್. ಈಗ ನಾನು ಬಾಲ್ಯ ಅಂದರೆ ಈಗ ಒಂದು 35 ವರ್ಷ 40 ವರ್ಷ ಹಾಂ ಸರ್. ಕೆಳಗಲಿಂದ ಹಾಂ ಸರ್. ಈ ಒಂದು ಕಾಯಿನ್ಸ್ನ ಮತ್ತು ಈ ಅಂಚೆ ಚೀಟಿಗಳನ್ನು, ಹಾಂ ಸರ್. ದೇಶ ವಿದೇಶದ ನಾಣ್ಯ ಹಾಗೆ ಹಾಂ ಸರ್. ನೋಟುಗಳನ್ನು ಸಹ ನಾನು ಸಂಗ್ರಹಿಸ್ತಾ ಬಂದೆ. ಯಾಕಪ್ಪ ಅಂದರೆ, ಈ ಒಂದು ಕಾಯಿನ್ಸ್ ಮೇಲೆ ಆಗಲಿ, ಸ್ಟ್ಯಾಂಪ್ ಮೇಲೆ ಆಗಲಿ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ, ಹಾಂ ಸರ್. ಅವಾಗ ನಾನು ಬಾಲ್ಯದಲ್ಲಿದ್ದಾಗ ಪ್ರತಿಯೊಂದು ಕಾಯಿನು ಒಂದೊಂದು ವಿಧವಾಗಿತ್ತು. ಏನಂದಪ್ಪ ಅಂದರೆ, ನಮ್ಮ ದೇಶದ ಸಂಸ್ಕೃತಿ ಆಗಿರ್ಬೋದು, ಮಹಾನ್ ವ್ಯಕ್ತಿಗಳ ಬಗ್ಗೆ ಆಗಿರ್ಬೋದು, ಅಥವಾ ಕೆಲವೊಂದು ಹಬ್ಬ ಹರಿದಿನಗಳ ಆಚರಣೆಗಳಾಗಿರ್ಬೋದು, ನಮ್ಮ ದೇಶದ ಸಂಸ್ಕೃತಿ, ಮಹಾಭಾರತ, ರಾಮಾಯಣ ಮೊದಲಾದ ಇತಿಹಾಸದ ಬಗ್ಗೆ ಆ ಕಾಯಿನ್ಸ್ ಆಗಲಿ ಅಥವಾ ಈ ಪೋಸ್ಟಲ್ ಇಲಾಖೆಯಿಂದ, ಅಂಚೆ ಇಲಾಖೆಯಿಂದ ಬಿಡುಗಡೆ ಮಾಡಿದಂಥ ಸ್ಟ್ಯಾಂಪ್ಸ್ ಆಗಲಿ, ಈ ಕವರ್ಸ್ ಆಗಲಿ, ಮತ್ತು ಈ ಒಂದು ಎನ್ವಲಪ್ ಕವರ್ಸು, ಮತ್ತು ನಾವು ಕಾರ್ಡ್‌ಗಳಂತ ಬರಿತಾ ಇದ್ವಿ. ಪೋಸ್ಟಲ್ಲಿ ಅಂಚೆ ಚೀಟಿಯಲ್ಲಿ ಕಾರ್ಡ್‌ಗಳು ಹಾಕ್ತಾ ಇದ್ವಿ. ಹೌದು. ಆ ಕಾರ್ಡ್‌ಗಳ ಮೇಲೆ ಆಗಲಿ ಅತ್ಯಂತ ವಿಶೇಷವಾದಂತಹ ಮುದ್ರಿತವಾದಂಥ ಒಂದು ಚಿತ್ರಣವಿರ್ತಾ ಇತ್ತು. ಅದು ನಮ್ಮ ದೇಶದ ಪರಂಪರೆಯ ಬಗ್ಗೆ ಎತ್ತಿ ಕೊಡ್ತಾ ಇತ್ತು, ಹೇಳ್ತಾ ಇತ್ತು. ಆ ಒಂದು ಕ್ಯೂರಿಯಾಸಿಟಿ ನನಗೆ ಆ ಒಂದು 35-40 ವರ್ಷ ಬಾಲ್ಯದಲ್ಲೇ ಹುಟ್ಕೊಂತ ಬಂತು. ಇದು ನಮಗೆ ಏನಾಗುತ್ತೆ ಅಂದರೆ, ಇತಿಹಾಸವನ್ನು ತಿಳಿಸ್ತತೆ, ನಾವು ನಡೆದು ಬಂದ ಹಾದಿಯನ್ನು ಇದು ತಿಳಿಸ್ತತೆ ಅನ್ನೋ ಉದ್ದೇಶಕ್ಕೆ. ಉದಾಹರಣೆಗೆ ಇಲ್ಲಿ ನೋಡ್ರಿ, ಏನಿದೆ, ಕ್ವಿಟ್ ಇಂಡಿಯಾ ಮೂವ್‌ಮೆಂಟ್ 1947ರಲ್ಲಿ ಗಾಂಧೀಜಿಯವರು ಪ್ರಾರಂಭ ಮಾಡಿದಂಥ ಕ್ವಿಟ್ ಇಂಡಿಯಾ ಮೂವ್‌ಮೆಂಟಲ್ಲಿ ಈ ಕಾಯಿನ್ಸ್ ಇದೆ ಮತ್ತು ಅಂಚೆ ಚೀಟಿ ಸಂಗ್ರಹ ಇದೆ. ಹೌದಿಲ್ಲ? ಇದರಲ್ಲಿ ಈ ಕ್ವಿಟ್ ಇಂಡಿಯಾ ಮೂವ್‌ಮೆಂಟ್ ಆವಾಗಿನ ಕಾಲ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಒಂದು ಕರೆಯನ್ನು ನೀಡಿದಂಥ ಗಾಂಧೀಜಿಯವರ ಒಂದು
ಸಾರ ಈ ಒಂದು ಚಿಕ್ಕ ಕಾಯಿನ್ಸ್ ಮೇಲೆ ಮತ್ತು ಸ್ಟಾಂಪ್ ಮೇಲೆ ಮುದ್ರಿತವಾಗಿದೆ. ಇದು ನಮ್ಮ ಈಗಿನ ಮಕ್ಕಳಿಗೆ ಏನಾಗುತ್ತಪ್ಪ ಅಂದರೆ ಇದು ಒಂದು ಮಾರ್ಗದರ್ಶನ, ಇತಿಹಾಸವನ್ನು ಕಲಿಸಿಕೊಡುತ್ತೆ. ಅದೇ ರೀತಿ ಇಲ್ಲಿ ನೋಡ್ರಿ, ಇಲ್ಲಿ ಈ ಥರ ಇಲ್ಲಿ ಒಂದು ಸ್ಟಾಂಪ್ ಇದೆ. ಈ ಸ್ಟಾಂಪ್ ಇದೆ, ಇದು ಜಲಿಯನ್ ವಾಲ್ಬಾಗ್ ದುರಂತದ ಬಗ್ಗೆ ಹೇಳುತ್ತೆ. ಜಲಿಯನ್ ವಾಲ್ಬಾಗ್ ದುರಂತದಲ್ಲಿ ಏನಪ್ಪ ಅಂದರೆ ಈ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ಒಂದು ನಮ್ಮ ಈ ರೌಲತ್ ಕಾಯ್ದೆ ಬಗ್ಗೆ ಅವರು 1919ರಲ್ಲಿ ಈ ಪಂಜಾಬ್ನಲ್ಲಿ ನಡ್ತಕ್ಕಂಥ ಒಂದು ಘಟನೆ, ಒಂದು 2,000 ಜನ ಒಂದೇ ಸ್ಥಳದಲ್ಲಿ ಒಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ವಿರುದ್ಧ ಅವರು ಎಲ್ಲರೂ ಸೇರಿ ಒಂದು ಹೋರಾಟದ ಬಗ್ಗೆ, ಒಂದು ಮನವಿ ಬಗ್ಗೆ, ನಮ್ಮ ಸ್ವಾತಂತ್ರ್ಯ ಬಗ್ಗೆ ಯೋಚನೆ ಮಾಡುವಾಗ ಒಮ್ಮೆದೊಮ್ಮೆಲೆ ಈ ಡಯರ್ ಅಂತೇಳಿ ಒಬ್ಬ ಬ್ರಿಟಿಷ್ ಅಧಿಕಾರಿ ತನ್ನ ಪೊಲೀಸ್ ಅಧಿಕಾರಿಯಿಂದ ಬಂದು 2,000 ಜನರ ಮೇಲೆ ಏಕಾಏಕಿ ಗುಂಡು ದಾಳಿ ಮಾಡ್ತಾನೆ. ಅಲ್ಲಿ ರಕ್ತದ ಮೊಡಗೆ ಆಗುತ್ತೆ. ಅಂದರೆ ಆ ಒಂದು 1919ರಲ್ಲಿ ನಡೆದಂಥ ಒಂದು ಘಟನೆ, ಆ ಒಂದು ಪ್ರದೇಶ ರಕ್ತಮಯವಾಗುತ್ತೆ. ಅಂಥ ಒಂದು ನೆನಪು, ಆ ಒಂದು ಘಟನೆಯನ್ನು ನಾವು ಇದುವರೆಗೂ ಅದನ್ನು ಇತಿಹಾಸದಲ್ಲಿ ಓದ್ತೀವಿ. ಅದ್ರಗೋಸ್ಕರ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದಾರೆ. ಅದೇ ಜಲಿಯನ್ ವಾಲಾಬಾಗ್ ಮೆಸೇಜ್ ಅಂತೇಳಿ ಕರಿತೀವಿ ನಾವು. 100 ವರ್ಷ ಆಯಿತು ಅದು. ಆ 100 ವರ್ಷದ ಸಂದರ್ಭದಲ್ಲಿ ಬಿಡುಗಡೆಗೊಂಡಂಥ ಒಂದು ಸ್ಟ್ಯಾಂಪು. ಹಾಗೆ ನಮ್ಮ ದೇಶಕ್ಕಾಗಿ ಹೋರಾಡಿದಂಥ ಸೈನಿಕರ ಬಗ್ಗೆ ಆಗಿರ್ಬೋದು, ಅಥವಾ ಈಗ ಯುದ್ಧಗಳಲ್ಲಿ ಹೋರಾಡಿದಂಥ ಸೈನಿಕರ ಬಗ್ಗೆ ಆಗಿರ್ಬೋದು, ಮತ್ತು ಹಳೆ ಕಾಲಕ್ಕೆ ಹೋದನಪ್ಪ ಅಂದರೆ ನಾವು ರಾಮಾಯಣ ಮಹಾಭಾರತದ ಕಥೆ ಆಗಿರ್ಬೋದು. ಈ ರಾಮಾಯಣ ಮಹಾಭಾರತದ ಕಥೆಯಲ್ಲಿ ನೋಡ್ರಿ ಏನಿದೆ ಅಂದರೆ ಯುದ್ಧ, ಈಗ ಪಾಂಡವರಿಗೆ ಮತ್ತು ಕೌರವರಿಗೆ ಹೇಗೆ ಯುದ್ಧ ಆಯಿತು, ಆ ಯುದ್ಧದ ಒಂದು ಸಾರವನ್ನು ತಿಳಿಸ್ತಕ್ಕಂಥದ್ದು, ಗೀತೆಯ ಸಾರವನ್ನು ತಿಳಿಸ್ತಕ್ಕಂಥ ಒಂದು ಈ ಅಂಚೆ ಚೀಟಿಗಳು ಸಂಗ್ರಹ ಮಾಡಿದೆ. ಅಂಚೆ ಚೀಟಿಗಳನ್ನ ನಾನು ಸಂಗ್ರಹ ಮಹಾಭಾರತದ ಕಥೆಯನ್ನು ನಾವು ಕೇವಲ ನೋಡೋದ್ರ ಮೂಲಕನೇ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಇದರಲ್ಲಿ 500 ರೂಪಾಯಿಯಿಂದ ಹಿಡಿದು 500 ರೂಪಾಯಿವರೆಗೂ ಈ ಒಂದು ಅಂಚೆ ಚೀಟಿಗಳ ಬೆಲೆ ಇದೆ. ಇದು ಅಂಥ ಒಂದು ಉತ್ತಮ ಸಾರ್ತಕ್ಕಂಥದ್ದು. ಆಮೇಲೆ ಗಾಂಧೀಜಿಯವರ ಜೀವನದ ಚರಿತ್ರೆ ಬಗ್ಗೆ ಇದೆ. ಗಾಂಧೀಜಿಯವರ ಮಕ್ಕಳಂದ್ರೆ ಪ್ರೀತಿ, ಅವರು ಸೈಕಲ್ ಹೊಡೆಯೋದ್ರಿಂದ ಎಷ್ಟು ಪ್ರೀತಿ ಇದೆ ಅಂಥೇಳಿ. ಈ ಒಂದು ವಿಭಿನ್ನ ಒಂದು ಥರ ಇನ್ನೊಂದು ಸ್ಟ್ಯಾಂಪ್ಗಳಿಲ್ಲ, ಪ್ರತಿಯೊಂದೂ ವಿಭಿನ್ನವಾಗಿದೆ. ಇಲ್ಲಿ ನೋಡಿರಿ, ನಮ್ಮ ಗೌರ್ಮೆಂಟಲ್ಲಿ ನಾವು ಅವಾಗ ಪೋಸ್ಟಲ್ ಕಾರ್ಡ್ ಹಾಕ್ಬೇಕಪ್ಪ ಅಂದರೆ ಇಂಡಿಯನ್ ಗೌರ್ಮೆಂಟ್ ಸರ್ವಿಸ್ ಪೋಸ್ಟಲ್ ಸ್ಟ್ಯಾಂಪ್ಸ್ ಅಂತೇಳಿ ಬಿಡುಗಡೆ ಮಾಡಿದರು. ಅವಾಗ ಬರೀ 5 ಪೈಸಾ, 5 ನಯ ಪೈಸಾ ಅಂತೀವಿ ನಾವು. ಅಂದರೆ ಇವಾಗ ಅದು ಭಾಳ ಹಳೆಯದಾದಂಥ ನಯ ಪೈಸೆಗಳಂತೇಳಿ ಯೂಸ್ ಮಾಡ್ತಾಯಿದ್ರು ಮೊದಲ ಕಾಲದಾಗೆ. ಆ ನಯ ಪೈಸಾ 5 ಪೈಸಾ ಅನ್ನೋದಕ್ಕಿಂತ ಈ ನಯ ಪೈಸಾ ಅನ್ನ, 1 ಅನ್ನ 2 ಅನ್ನ ಅಂತೇಳಿ ಕರಿತಾಯಿದ್ರು. ಅಂಥ ಒಂದು ಈ ಇಂಡಿಯನ್ ಗೌರ್ಮೆಂಟ್ ಸರ್ವಿಸ್ ಪೋಸ್ಟಲ್ ಸ್ಟ್ಯಾಂಪ್ಸ್ಗಳನ್ನು ಸಹ ನಾನು ಕಲೆಕ್ಟ್ ಮಾಡಿದ್ದೀನಿ. ಅದು ಸಹ ಅಷ್ಟೇ 5 ರೂಪಾಯಿದು, 2 ರೂಪಾಯಿದು ಇಂದ ಹಿಡಿದು ಇವತ್ತಿನ 10 ರೂಪಾಯಿವರೆಗೂ ಈ ರೆವಿನ್ಯೂ ಸ್ಟ್ಯಾಂಪ್ಸ್ ಇದ್ದಾವೆ. ಜೊತೆಗೆ ಇಲ್ಲಿ ಒಂದು ವಿಶೇಷತೆ ಇದೆ. ನಾನು ಈ ಒಂದು 75 ವರ್ಷದ ಆಜಾದ್ ಕಿ ಅಮೃತ್ ಮಹೋತ್ಸವ ಅಂತೇಳಿ ಒಂದು ಕಾಯಿನ್ ಬಿಡುಗಡೆ ಮಾಡಿದರು. ಆ ಸಂದರ್ಭದಲ್ಲಿ ನಾನು ಕಲೆಕ್ಟ್ ಮಾಡಿದಂಥ ಒಂದು ಕಾಯಿನ್ಸ್ ಇದು. ಯಾವಾಗ ಸರ್ ಇದು? ಇದು 75 ವರ್ಷ ಸ್ವಾತಂತ್ರ್ಯೋತ್ಸವದ ಒಂದು ಸಂದರ್ಭದಂದು ಮಾಡಿದಂಥ ಒಂದು ಕಾಯಿನ್. ಜೊತೆಗೆ ಇಲ್ಲಿ ಈ 5 ರೂಪಾಯಿ ಮತ್ತು 10 ರೂಪಾಯಿ 20 ರೂಪಾಯಿ ನೋಟುಗಳು ಏನಿದೆ ನೋಡಿ, ಇದು ನಂದು ಹುಟ್ಟಿದ ತಾರೀಕು ನನಗೆ ಈ ನಂಬರ್ಗಳನ್ನ ನೋಡಿ ನಾನು ಆಶ್ಚರ್ಯವಾಗಿ ಕಲೆಕ್ಟ್ ಮಾಡಿದಂಥ ಒಂದು ಕಾಯಿನ್. ನಂದು ಡೇಟ್ ಆಫ್ ಬರ್ತ್ ಇದೆ 17/10/73ರಲ್ಲಿ ನಾನು ಹುಟ್ಟಿದ್ದು. ಇಲ್ಲಿ ನೋಡ್ರಿ 17/10/73 ನಂಬರ್ ಸಹ ಇದೆ. 5 ರೂಪಾಯಿ ಮತ್ತೆ 10 ರೂಪಾಯಿ ಹುಟ್ಟಿದ ತಾರೀಕಿನ ಒಂದು ಸಂದರ್ಭದಲ್ಲಿ ಬಿಡುಗಡೆ ಒಂದು ನಂಬರು ಇದ್ರ ಮೇಲೆ ಇದೆ ನೋಡಿ. 17/10/73 ಹುಟ್ಟಿದ ತಾರೀಕು 17/10/73. ಈ ತರ ಅತ್ಯಂತ ಸೂಜಿಗ ಈ ಒಂದು ಕಾಯಿನ್ಸ್ ಕಲೆಕ್ಟ್ ಮಾಡೋದ್ರಿಂದ ನಾವು ಭಾಳಷ್ಟು ವಿಷಯಗಳು ನಮಗೆ ಏನಾಗ್ತವೆ, ತಿಳಿತವೆ, ಸೂಜಿಗೆ ಅನ್ನಿಸ್ತವೆ. ಹಾಗೆ ಮುಂದೆ ನೋಡ್ಕೊಂತ ಹೋದಂಗೆಲ್ಲ ನಿಮಗೆ ನೋಡ್ರಿ ಕಾಯಿನ್ಸ್ ಅಲ್ಲಿ ನಮಗೆ ಮೊದಲು 50 ಪೈಸೆಯಿಂದ 25 ಪೈಸೆಯಿಂದ ಹಿಡಿದು 5 ರೂಪಾಯಿವರೆಗೂ ನಾವು 25 ವರ್ಷ ಕಂಟಿನ್ಯೂ, ಒಂದು ವರ್ಷನೂ ಮಿಸ್ ಮಾಡಲ್ಲ ನನಗೆ. 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 50 ಪೈಸೆ ಕಾಯಿನ್ಸ್ಗಳನ್ನು ನಾನು ಕಲೆಕ್ಟ್ ಮಾಡಿದ್ದೀನಿ. ಚಕ್ರ ಇದೆ ನೋಡಿರೋದು 25 ವರ್ಷಗಳ ನಾಣ್ಯ ಚಕ್ರ ಅಂತೇಳಿ. ಅದೇ 25 ವರ್ಷಗಳಿಂದ ಹಿಡಿದು ಪ್ರತಿ ವರ್ಷ ಸರ್ಕಾರ ಬಿಡುಗಡೆ ಮಾಡಿದಂಥ ಒಂದು ವಿಶೇಷವಾದ ನಾಣ್ಯಗಳವು.
ಹೀಗೆ ಇಲ್ಲಿ ಬನ್ನಿ, 1942ರಲ್ಲಿ ಬಿಡುಗಡೆಗೊಂಡಂಥ ಇಂಡಿಯನ್ ಸಿಲ್ವರ್ ಕಾಯಿನ್ ಇದು. ಕೆಳಗಡೆ ಇದೆ ನೋಡಿ, ಹಾಂ ಸರ್. ಅಲ್ಲಿದೆ. ಓಕೆ. 1942ರಲ್ಲಿ ಹಾಂ ಸರ್. ಇಂಡಿಯನ್ ₹1 ಈ ಜಾರ್ಜ್ ಫಿಫ್ತ್ ಕಿಂಗ್ ಎಂಪರರ್ ಅವರು ಒಂದು ಭಾವಚಿತ್ರ ಇರ್ತಕ್ಕಂಥ ಒಂದು ಬೆಳ್ಳಿ ನಾಣ್ಯ ಆಗಿರುತ್ತೆ ಅದು. ಈ ಥರ ಆ ಒಂದು ಆವಾಗ ಯಾರು ಆಳ್ವಿಕೆ ಮಾಡ್ತಾ ಇದ್ರು ಅಂತಕ್ಕಂಥ ಒಂದು ವಿವರಣೆ ಅದರ ಮೇಲೆ ಇದೆ. ಹಾಂ ಸರ್. ಹೀಗೆ ಎಲ್ಲ ಒಂದು ನಾಣ್ಯಗಳಾಗಲಿ ಇದಲ್ಲ, ಅವುಗಳ ವಿಶೇಷ ಬಗ್ಗೆ ನಾನು ಕೇವಲ ನಾಣ್ಯಗಳನ್ನು ಸಂಗ್ರಹಿಸೋದಲ್ಲದೆ ಅವುಗಳ ಬಗ್ಗೆ ಸವಿಸ್ತರವಾದ ಮಾಹಿತಿಯನ್ನು ಬರೆದಿರ್ತಕ್ಕಂಥ ಒಂದು ಕೆಲಸವನ್ನು ನಾನು ಸರ್ ಇದರಲ್ಲಿ 5 ಪೈಸಾ, ಮಾಡ್ತಾ 10 ಪೈಸಾ, 20 ಪೈಸಾ ಎಲ್ಲ ಇದು ಮಾಡಿದಿರಲ್ಲ, ಈಗ ಮೇಲ್ಗಡೆ ಇದ್ದಾವೆ ಸರ್, ಅದೇನು ಸರ್ ಅದು? ಈಗ 1 ಪೈಸಾದಿಂದ ಪ್ರಾರಂಭವಾಗಿದೆ ಅದು. ಹ್ಞೂ ಹ್ಞೂ 1 ಪೈಸೆಯಿಂದ ಹಿಡಿದು ಹ್ಮ್. ಇವತ್ತಿನ ₹10 ಪೈಸದವರೆಗೂ ಸಹ ಹಾಂ ಸರ್. ಇದ್ದಾವೆ. ಸೂಪರ್ ಸರ್. ಈಗ ನಾವು ಬರ್ತಾ ಈ ಎಲ್ಲ ನಾಣ್ಯಗಳನ್ನು ನಾವು ಇನ್ನು ನೋಡೋಕ್ಕಾಗೋದಿಲ್ಲ, ಹೌದು ಸರ್. ಎಲ್ಲ ಡಿಜಿಟಲ್ ಕರೆನ್ಸಿ, 1 ಪೈಸಾ ನಾನು ನೋಡಿಲ್ಲ ಸರ್, 5 ಪೈಸೆಯಿಂದ ನೋಡಿದ್ದೆ ನಾನು. ಡಿಜಿಟಲ್ ಮನಿ ಬರೋದ್ರಿಂದ ಕೆಲವೊಂದು ಸರ್ಕಾರ ಮಾಡ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಹಾಂ ಸರ್. ಸಭೆ ಸಮಾರಂಭದಲ್ಲಿ ಸಹ ವಿಶೇಷವಾದ ನಾಣ್ಯಗಳನ್ನು ಸಹ ಅವರು ಬಿಡುಗಡೆ ಸರ್ ಇಲ್ಲಿಗೆ ಮಾಡ್ತಾ ಎಷ್ಟು ಇದ್ರು. ಪ್ರದರ್ಶನಗಳು ಮಾಡಿದ್ರು ಸರ್ ನೀವು? ಈ ಸುಮಾರು ನಾನು 25-30 ಪ್ರದರ್ಶನಗಳಲ್ಲಿ ಕೊಟ್ಟಿದ್ದೀನಿ. ಹಾಂ ಸರ್. ಬಳ್ಳಾರಿ ಉತ್ಸವ ಆಗಿರ್ಬೋದು, ಎಲ್ಲೆಲ್ಲಿ ಮಾಡಿದ್ರಿ ಸರ್? ಬಳ್ಳಾರಿ ಉತ್ಸವ, ಹಂಪಿ ಉತ್ಸವ, ಮತ್ತು ಕೆಲವೊಂದು ಸಂಕ್ರಾಂತಿ ಉತ್ಸವ, ಕೆಲವೊಂದು ಅನೇಕ ಕಾರ್ಯಕ್ರಮಗಳಲ್ಲಿ ಶಾಲೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಅನೇಕ ಅವರ ಒಂದು ವಾರ್ಷಿಕೋತ್ಸವ ಸಭೆ ಸಮಾರಂಭಗಳಲ್ಲಿ ಯಾವುದೇ ಕಾರ್ಯಕ್ರಮ ಇರಲಿ, ಅವರು ನನಗೆ ಬಂದು ಹೇಳಿದರೆ ನಾನು ಉಚಿತವಾಗಿ ಹೋಗಿ ಆ ಮಕ್ಕಳಿಗೆ ಈ ಒಂದು ನಾಣ್ಯಗಳ ಬಗ್ಗೆ ಮತ್ತು ಸ್ಟ್ಯಾಂಪ್ಸ್ಗಳ ಬಗ್ಗೆ ಅವರಿಗೆ ಉಚಿತವಾಗಿ ನಾನು ಮಾಹಿತಿಯನ್ನು ನೀಡುತ್ತಾ ಅವರಿಗೆ ಇದನ್ನೆಲ್ಲದನ್ನು ತೋರಿಸ್ತೀನಿ. ಹಾಂ ಸರ್. ಚೆನ್ನಾಗಿದೆ ಸರ್. ಇದು ಒಂದು ಇವಾಗಿನ ಮಕ್ಕಳಿಗೆ ಇದೆಲ್ಲ ಬೇಕಾಗಿರೋ ಸರ್. ಹೌದು. ಗೊತ್ತೇ ಇಲ್ಲ ಸರ್ ಇವಾಗಿನ ಮಕ್ಕಳಿಗೆ. ಕೆಲವು ಈಗ ನಾವು ಪೋಸ್ಟಲ್ ಸ್ಟ್ಯಾಂಪ್ಸ್ ಬರೆಯೋದನ್ನೇ ಬಿಟ್ಬಿಟ್ಟಿವಿ. ಹಾಂ ಸರ್. ಈಗ ಎಲ್ಲಿ ಸರ್ ಪೋಸ್ಟೇ ಪೋಸ್ಟೇ ಇಲ್ಲ, ಎಲ್ಲ ಮೆಸೇಜು, ಮೆಸೇಜ್ ಹಾವಳಿಯಿಂದಾಗಿ ಬರವಣಿಗೆಯ ವಾಟ್ಸಾಪ್ ಮೆಸೇಜ್, ಬರವಣಿಗೆಯ ಹವ್ಯಾಸನೇ ಹೋಗ್ತಾ ಇದೆ ಮಕ್ಕಳಿಗೆ. ಹೌದು ಸರ್. ನಾವು ಮುದ್ದು ಅಕ್ಷರಗಳಿಂದ ಪ್ರೀತಿಯಿಂದ ಬರೆದಂಥ ಅನೇಕ ಪತ್ರಗಳು ಇವತ್ತು ಇಲ್ಲ, ಕಣ್ಮರೆ ಆಗ್ತಾ ಇದೆ. ಹೌದು ಸರ್. ಓಕೆ ಸೂಪರ್. ಇಲ್ಲ ಏನಿಲ್ಲ. ಎಲ್ಲಿ ಸರ್ ನೀವು ಓದಿದ್ದು? ನಾನು ಈ ಒಂದು ಸಿರುಗುಪ್ಪ ತಾಲೂಕಿನ ರಾರಾವಿ ಎಂಬ ಒಂದು ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಮಾದರಿ ಶಾಲೆ ಅಂಥೇಳಿ 7ನೇ ತರಗತಿಯವರಿಗೆ ಮಾತ್ರ ಅಲ್ಲಿ ಇತ್ತು. ಆ ಒಂದು ಹಳ್ಳಿಯಲ್ಲಿ ನಾನು ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿದೆ. ನಾವು ಈಗ ಹಳ್ಳಿ ಆದ್ರೂ ನಮ್ಮ 7ನೇ ಕ್ಲಾಸಿನವರೆಗೂ ವಿದ್ಯಾಭ್ಯಾಸ ಭಾಳ ಸುಂದರವಾಗಿತ್ತು. ಯಾಕಂದರೆ ಈ ಕನ್ನಡ ಮಾಧ್ಯಮದಲ್ಲಿ ಓದಿದಂಥ ನಾವು ಅವಾಗೆ ಆ ಒಂದು 7ನೇ ಕ್ಲಾಸು ಇವತ್ತಿನ ಒಂದು ಡಿಗ್ರಿಗೆ ಸಮಾನ ಅಂತ ನಾನು ಹೇಳ್ತೇನೆ. ಈ ಒಂದು ಪದವಿ ಶಿಕ್ಷಣಕ್ಕೆ ಸಮಾನ. ಹೌದು. ಹಳೆಗನ್ನಡ ಆಗಿರ್ಬೋದು, ವ್ಯಾಕರಣ ಆಗಿರ್ಬೋದು, ಶುದ್ಧ ಬರಹ ಆಗಿರ್ಬೋದು, ಆಮೇಲೆ ಈ ಒಂದು ಒತ್ತಕ್ಷರದ ಜ್ಞಾನ ಇರ್ಬೋದು, ಅದ್ರ ಬಗ್ಗೆ ನಮಗೆ ಹಳ್ಳಿಯಲ್ಲಾದರೂ ಸಹ ಉತ್ತಮವಾದಂಥ ಒಂದು ಜ್ಞಾನವನ್ನು ಆವಾಗಿನ ಕಾಲಕ್ಕೆ ನೀಡ್ತಾಯಿದ್ರು. ನಾವು ಈಗಿನ ಮಕ್ಕಳಿಗೆ ಹೋಲಿಕೆ ಮಾಡಿದರೆ ನಾವು ಓದಿರ್ತಕ್ಕಂಥ 7ನೇ ಕ್ಲಾಸು ಎಷ್ಟು ಉತ್ತಮ ಅಂತ ನಾನು ಹೇಳ್ತೇನೆ. ಇದ್ರಿ ಯಾವುದಾದ್ರು ಈಗ ನೀವು ಪ್ರೈಮರಿಲಿ ಇದ್ದಾಗ
ನಿಮ್ಗೆ ಎಲ್ಲಿಗೂ ಹೋಗ್ಲಿಕ್ಕೆ ಬರಲಿಕ್ಕೆ ಎಲ್ಲಕ್ಕೂ ಕಷ್ಟ ಅಲ್ಲ. ಯಾವ ಥರ ನೀವು ಇದು ಹೌದು, ಹೌದು. ನಿಭಾಯಿಸಿದ್ರಿ ಸರ್? ಈಗ ನಾನು ವಿಕಲಚೇತನ ಆದ್ದರಿಂದ ಶಾಲೆಗೆ ಹೋಗೋದು ಭಾಳ ವಿರಳ. ಹಾಂ ಸರ್. ನಮ್ಮ ತಂದೆಯವರಾಗಲಿ ಅಥವಾ ನಮ್ಮ ಸ್ನೇಹಿತರಾಗಲಿ, ನಮ್ಮ ತಾಯಿಯವರಾಗಲಿ ಎತ್ಕೊಂಡು ಹೋಗಿ ಶಾಲೆಗೆ ಬಿಟ್ಟು ಬಂದಾಗ ಮಾತ್ರ ನಾನು ಶಾಲೆಗೆ ಹೋಗ್ತಾಯಿದ್ದೆ. ಕೆಲವೊಂದು ಸಂದರ್ಭಗಳಲ್ಲಿ ಆಗ್ತಾ ಇರಲಿಲ್ಲ. ಆವಾಗ ನಾನು ಏನು ಮಾಡ್ತಾಯಿದ್ದೆ, ಸಹಪಾಠಿಗಳ ಹತ್ರ ಆವಾಗ ನಾನು ನೋಟ್ಸ್ಗಳನ್ನ ಇಸ್ಕೊಂಡು ಬರ್ಕೊತಾ ಇದ್ದೆ. ನಮಗೆ ಅವಾಗ ಕೈ ಬರಹ ತುಂಬ ಸುಂದರವಾಗಿದ್ದು. ನಾನು ಹ್ಯಾಂಡ್ ರೈಟಿಂಗು ಭಾಳ ಚೆನ್ನಾಗಿದ್ವು ಅಂತ ಅವಾಗೇ ನಮ್ಮ ಸ್ನೇಹಿತರೆಲ್ಲರೂ, ನಮ್ಮ ಮತ್ತು ಗುರುಗಳೆಲ್ಲರೂ ಮೆಚ್ಕೊಂಡಿದ್ರು. "ಸೋಮನಾಥ, ನಿನ್ನ ಹ್ಯಾಂಡ್ ರೈಟಿಂಗ್, ನಿನ್ನ ಕೈ ಬರಹ ತುಂಬ ಅಂದವಾಗಿದ್ದಾವೆ" ಅಂತ ಹೇಳ್ತಾಯಿದ್ರು. ಹೀಗೆ ನಾನು ಏನು ಮಾಡ್ತಾಯಿದ್ದಂದರೆ ಪ್ರತಿಯೊಂದು ವಿಷಯನ್ನು ಬರಹದ ಮೂಲಕ ನೋಟ್ ಮಾಡಿಕೊಂಡು ಆವತ್ತಿನ ಪಾಠವನ್ನು ಅವತ್ತೇ ನಾನು ಓದಿಕೊಂಡು ಪರೀಕ್ಷೆಗೆ ತಯಾರಾಗ್ತಾಯಿದ್ದೆ. ಸ್ಕೂಲಲ್ಲಿ ಓದುವಾಗ ಎಲ್ಲ ಮಕ್ಕಳು ನೋಡಿ ನಿಮ್ಗೆ ಏನು ಅನಿಸ್ತಾ ಇತ್ತು ಸರ್? ಈಗ ನನಗೆ ಈ ಶೈಕ್ಷಣಿಕಕ್ಕಿಂತ ಇನ್ನಿತರ ಚಟುವಟಿಕೆಗಳಲ್ಲಿ ತುಂಬ ಆಸಕ್ತಿ. ಓಹ್! ಹಾಂ. ಏನಪ್ಪ ಅಂದರೆ, ಈಗ ಎಲ್ಲರೂ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಕ್ರೀಡೆ ಆಗಿರ್ಬೋದು, ಅದರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಮನೋಲ್ಲಾಸವನ್ನು ಪಡಿತಾ ಇದ್ದರು. ಆ ಭಾಗ್ಯ ನನಗಿದ್ದಿಲ್ಲ. ಯಾಕಂದರೆ ಏನಿದ್ರೂ ಓದು, ಬರಹ, ಮನೆ ಇಷ್ಟಕ್ಕೆ ನಂದು ಸೀಮಿತವಾಗಿತ್ತು. ಅದನ್ನು ನೋಡಿ ನನಗೆ ತುಂಬ ಬೇಜಾರಾಗ್ತಿತ್ತು. ಯಾಕಂದರೆ ನಾನು ಸಹ ಅವ್ರ ಥರ ಆಡ್ಬೋದಾಗಿತ್ತಲ್ಲ. ಕಬಡ್ಡಿ ಆಟ ಅಂದರೆ ಇಷ್ಟ, ಮತ್ತು ಖೋಖೋ ಆಡೋದಂದರೆ ಇಷ್ಟ. ಆ ಮಕ್ಕಳು ಓಡೋದು, ಆ ರನ್ನಿಂಗ್ ರೇಸು ಅವೆಲ್ಲ ನಮ್ಮ ಫ್ರೆಂಡ್ಸು ನೋಡ್ತಾ ಇದ್ದರೆ, ಅವರು ಬಹುಮಾನಗಳನ್ನ ಪಡೀತಾ ಇದ್ದರೆ ನನಗೆ ಮನ್ಸಿಗೆ ಭಾಳ ಬೇಜಾರಾಗ್ತಾಯಿತ್ತು. ಏನಪ್ಪ ದೇವರು ನನಗೆ ಈ ಥರ ಅನ್ಯಾಯ ಮಾಡಿಬಿಟ್ಟ ಅಂಥೇಳಿ. ಆದರೂ ನಾನು ಅದನ್ನು ಮನಸ್ಸಿಗೆ ಹಚ್ಕೊಳ್ಳದೆ ಸಾಂಸ್ಕೃತಿಕವಾಗಿ ನನ್ನನ್ನು ನಾನು ತೊಡಗಿಸ್ಕೊಳ್ಳೋಕ್ಕೆ ನಾನು ಪ್ರಾರಂಭ ಮಾಡಿದೆ. ಈ ಗಾಯನ ಆಗಿರ್ಬೋದು, ಅಥವಾ ಚಿತ್ರಕಲೆ ಆಗಿರ್ಬೋದು, ಅಥವಾ ಈ ವಚನ ಸಾಹಿತ್ಯ ಹೇಳೋದರಲ್ಲಿ ಆಗಿರ್ಬೋದು, ಹೀಗೆ ನನ್ನ ಒಂದು ಧ್ಯಾನವನ್ನು ಮತ್ತೊಂದು ಕಡೆಗೆ ಒಳ್ಳಿಸೋದ್ಕೊಳ್ಳೋದ್ರ ಮೂಲಕ ನನ್ನನ್ನು ನಾನು ಸಾಂಸ್ಕೃತಿಕವಾಗಿ ತೊಡಗಿಕೊಂಡು ಬರಹದಲ್ಲಿ ಸಹ ನನಗೆ ಆವಾಗ ಆಸಕ್ತಿ ಬಂತು. ಪುಸ್ತಕಗಳನ್ನ ಓದೋ ಹವ್ಯಾಸವನ್ನು ನಾನು ರೂಢಿಸ್ಕೊಂಡಿದ್ದೆ. ಆಗಿನ ಕಾಲಕ್ಕೆ ನಮ್ಮ ತಂದೆಯವರು ವೃತ್ತಪತ್ರಿಕೆಗಳನ್ನ ತರ್ತಾಯಿದ್ರು. ಆವಾಗ ವೃತ್ತಪತ್ರಿಕೆಗಳು ಓದೋದ್ರಲ್ಲಿ ತುಂಬ ಆಸಕ್ತಿ ಆಗಿತ್ತು. ವೃತ್ತಪತ್ರಿಕೆಯಲ್ಲಿ ಯಾವಾಗ ಸುಧಾ, ತರಂಗ, ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ, ಉದಯವಾಣಿ, ಕೆಲವು ಪತ್ರಿಕೆಗಳೆಲ್ಲ ನಮ್ಮ ತಂದೆಯವರು ಹಳ್ಳಿ ಆದರೂ ಯಾವಾಗಾದರೂ ಒಂದು ಸಲ ತಾಲೂಕು ಸಿರುಗುಪ್ಪಕ್ಕೆ ಬಂದಾಗ ಅವರು ಕೈಯಲ್ಲಿ 1-2 ಪುಸ್ತಕ ಹಿಡ್ಕೊಂಬಂದು ನನಗೆ ಕೊಡ್ತಾಯಿದ್ರು. ನಾನು ಓದ್ತಾ ಇದ್ದೆ. ತುಂಬ ಖುಷಿ. ಆ ಪುಸ್ತಕ ನೋಡಿಬಿಟ್ರೆ ಸಾಕು, ಊಟ ಬೇಡ, ನಿದ್ದೆ ಬೇಡ, ಓದ್ಕೊಂತ ಕೂಡೋಷ್ಟು ಒಂದು ಆಸಕ್ತಿ ನನಗೆ ಇತ್ತು. ಮನೇಲಿ ಯಾರಾದರೂ ಆಡ್ತಾ ಇದ್ರಾ ಸರ್? ಹೆಂಗೆ ಸರ್ ಇದು ಸಂಗೀತ ನಿಮಗೆ ಹಾಡೋ ಒಂದು ಯಾವ ಥರ ಬಂತು ಸರ್? ಹಾಡೋದು ಮನೆಯಲ್ಲಿ ಅಂದರೆ ನಮ್ಮ ತಾತ ಭಜನೆ ಪದ ಹಾಡ್ತಾಯಿದ್ರು. ನಾನು ಅವ್ರ ಜೊತೆಗೆ ತಾತನವರಿಂದ ಬಂದಿದ್ದು. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ದೇವಸ್ಥಾನದಲ್ಲಿ ಅವರು ಭಜನೆ ಹಾಡುಗಳನ್ನ ಹಾಡುವಾಗ ನಾನು ಅವ್ರ ಜೊತೆ ಕುಂತ್ಕೊಂಡು ಕೇಳ್ತಾ ಇದ್ದೆ, ತಾಳ ಹಾಕ್ತಾ ಇದ್ದೆ. ಅವಾಗೆಲ್ಲ ಭಜನೆ ಮಾಡೋದಂದರೆ ಭಾಳ ಇಷ್ಟ. ಇವಾಗ ಈ ಥರ ನಾವು ಟಿ ವಿ ಮೊಬೈಲ್ಗಳಿಗೆ ಅವಾಗ ದಾಸರ ಆಗಿರಲಿಲ್ಲ. ಅವಾಗ ಏನಿದ್ರೂ ಕೇವಲ ಈ ಹಾಡೋದು, ಕತೆ ಹೇಳೋದು, ಮತ್ತು ಹರಟೆ ಹೊಡೆಯೋದು, ಹೀಗೆ ಸುಂದರವಾದ ಬದುಕು. ಅವಾಗಿಂದು ಬದುಕು ಮತ್ತು ಈಗ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಸರ್, ನಿಮ್ಮ ಹೈಸ್ಕೂಲು ಎಲ್ಲಿ ಸರ್ ಆಗಿದೆ? ರಾರಾವಿ ಗ್ರಾಮದಲ್ಲಿ ನನ್ನ 7ನೇ ತರಗತಿವರೆಗೂ ನಾನು ವಿದ್ಯಾಭ್ಯಾಸ ಆದಮೇಲೆ ನಾನು ಮತ್ತೆ ಸಿಂಧನೂರಿಗೆ ಬಂದೆ. ಅಲ್ಲಿ 8ರಿಂದ 10ನೇ ತರಗತಿವರೆಗೆ ಅಭ್ಯಾಸ ಮಾಡಿದೆ. ಅಲ್ಲಿ ಸಹ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಾನು ಅಭ್ಯಾಸ ಮಾಡಿದೆ. ಅಲ್ಲಿ ಸಹ ನಾನು ಶಾಲೆಗೆ ಹೋಗೋದು ಭಾಳ ಕಷ್ಟ. ಯಾಕಂದರೆ ಹಳ್ಳಿಯಲ್ಲಿ ಏನಾದರೂ ಯಾರಾದರೂ ಎತ್ಕೊಂಡು ಹೋಗಿ ಏನೋ ಒಂದು ಮಾಡ್ತಾಯಿದ್ರು. ಸಿಟಿಯಲ್ಲಿ ತುಂಬ ದೂರ ಇರ್ತಿದ್ವು. ಸೈಕಲ್ ಮೇಲೆ ಬೇರೆ ನಮ್ಮ ಚಿಕ್ಕಪ್ಪ, ಚಿಕ್ಕಮ್ಮ ಬೇರೆಯವರು ಬಿಟ್ಟು ಬರ್ತಾಯಿದ್ರು. ಹಾಗೆ ನಾನು ಅಲ್ಲಿ 10th ವಿದ್ಯಾಭ್ಯಾಸ ಮಾಡಿದೆ. ಸರ್, ನಿಮ್ಮ ಈಗ ನಾರ್ಮಲಾಗಿ ಎಲ್ಲರೂ ಚೆನ್ನಾಗಿರೋಂಥ ಮನುಷ್ಯರು ಅವರವರ ಒಂದು ಕೆಲಸಗಳು ಅವರೇ ಮಾಡ್ತಾರೆ. ಬಟ್ ನಿಮ್ಮ ಒಂದು ಇದಕ್ಕೆ ನಿಮ್ಗೆ ಹೆಂಗೆ ಅನಿಸುತ್ತೆ? ಯಾವ ಥರ ಕಷ್ಟ ಅನಿಸುತ್ತಾ? ಇಲ್ಲ ನಿಮ್ಮ ಕೆಲಸ ನೀವು ಮಾಡ್ಕೋಬೇಕಂದಾಗ ಅವಾಗ ಯಾವ ಥರ ನೀವು ಒಂದು ಕಷ್ಟಪಡ್ತಾ ಇದ್ರಿ? ಹೆಂಗೆ? ಇಲ್ಲ ಅಥವಾ ಯಾರಾದರೂ ನಿಮ್ಗೆ ಸಹಾಯ ಮಾಡ್ತಾ ಇದ್ರಾ? ನಿಜ. ಏನಂದರೆ ಈಗ ಶಾಲೆಯಲ್ಲಿ ಸಮವಸ್ತ್ರ ಹಾಕ್ಕೊಂಡು ಹೋಗ್ಬೇಕೆಂಬ ಒಂದು ಕಾನ್ಸೆಪ್ಟು ನಾವು SSLC ಓದುವಾಗಲೇ ಇರ್ತಾಯಿತ್ತು.
ಇರ್ತಾಯಿತ್ತು. ಏನಪ್ಪ ಅಂದರೆ ಕಾಕಿ ಪ್ಯಾಂಟು ಮತ್ತು ಬಿಳಿಯ ಅಂಗಿ ಅದನ್ನು ಹಾಕ್ಕೊಂಡು ಹೋಗ್ತಕ್ಕಂಥ ಒಂದು ಪದ್ಧತಿ. ಒಂದು ಶಾಲೆ ಸಮವಸ್ತ್ರ. ನನಗೆ 2 ಕಾಲಿಲ್ಲದ ಕಾರಣ ಪ್ಯಾಂಟ್ ಹಾಕ್ಕೊಳ್ಳೋಕೆ ಬರ್ತಾ ಇದ್ದಿಲ್ಲ ನನಗೆ. ಹಾಂ ಸರ್. ನಾನು ನಿಕ್ಕಾರವನ್ನೇ ಹಾಕ್ಕೊಂಡು ಹೋಗ್ತಾಯಿದ್ದೆ. ಬಿಳಿ ಅಂಗಿ ಹಾಕ್ಕೊಂಡು ಹೋಗ್ತಿದ್ದೆ. ಎಷ್ಟೋ ಜನ ಸ್ನೇಹಿತರು ಗೇಲಿ ಮಾಡಿದ್ದುಂಟು. SLC ಬಂದ್ರೂ ನಿಕ್ಕಾರ ಹಾಕ್ಕೊಂಡು ಶಾಲೆಗೆ ಹೋಗ್ತಾ ಇದ್ದರೆ ಹ್ಮ್. ಆ ಒಂದು ಬೇರಾಗಿತ್ತು. ಹ್ಮ್. ಆಗಿನ ಒಂದು ಶಿಕ್ಷಣ ವ್ಯವಸ್ಥೆಗೂ ಈಗಿನ ಶಿಕ್ಷಣ ವ್ಯವಸ್ಥೆಗೂ ಇರೋ ವ್ಯತ್ಯಾಸ ಏನು ಸರ್? ನೀವೇನು ಹೇಳ್ತೀರಿ ಸರ್ ಅದ್ರ ಬಗ್ಗೆ ಹೇಳೋದಾದ್ರೆ? ನನ್ನ ಅಭಿಪ್ರಾಯ, ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಬೇಕಪ್ಪ ಅಂದರೆ, ನಮ್ಮ ಶಿಕ್ಷಣ ಅಂದರೆ ಈ ಒಂದು 40 ವರ್ಷದ ಕೆಳಗೆ, 40-45 ವರ್ಷದ ಕೆಳಗೆ ಶಿಕ್ಷಣ ಅಂದರೆ ನಾವು ಕಷ್ಟಪಟ್ಟು ಬರ್ಕೊಂಡು ಅರಿಸ್ಕೊಂಡು ಹೋಗಿ ಪರೀಕ್ಷೆ ಬರೆಯತಕ್ಕಂಥ ಒಂದು ಕಾಲ ಇತ್ತು. ಹಾಂ ಸರ್. ಇವಾಗಿಲ್ಲ, ಎಲ್ಲ ರೆಡಿಮೇಡ್ ಕಾಲ, ತಯಾರಿ. ನೋಟ್ಬುಕ್ಗಳು ಜೆರಾಕ್ಸ್ ಅಂಗಡಿಯಲ್ಲಿ ಹೋದರೆ ನೋಟ್ಬುಕ್ ಸಿಗ್ತವೆ, ಮೊಬೈಲಲ್ಲಿ PDF ಎಲ್ಲ ಬರ್ತವೆ. ಆ ಮಕ್ಕಳು ಬರವಣಿಗೆ ತುಂಬ ಕಡಿಮೆ ಆಗಿದೆ. ಕ್ರಿಯಾಶೀಲತೆ ಅನ್ನೋದು ಹಾಂ ಸರ್. ಮಕ್ಕಳಲ್ಲಿ ಇಲ್ಲೇ ಇಲ್ಲ. ಹಾಂ ಸರ್. ಅದು ಬೇಕು ಈಗಿನ ಮಕ್ಕಳಿಗೆ. ಯಾಕಂದರೆ ನಾವು ಬರೀ ಬರವಣಿಗೆ ಇಲ್ದಂಗೆ ಟೈಪ್ ಮಾಡಿದ್ದನ್ನು ತಗೊಂಡು ಓದುವಷ್ಟು ಸರ್, ಇವತ್ತಿನ ಒಂದು ಇದರಲ್ಲಿ ಎಲ್ಲರೂ ನಮ್ಮ ಮಗ ಇಷ್ಟು ಪರ್ಸೆಂಟೇಜ್ ಅನ್ನೋದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. ಆ ಪರ್ಸೆಂಟೇಜ್ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಅದು ಯಾಕಂದರೆ ಅಂಕಗಳನ್ನೋದು ವಿದ್ಯಾರ್ಥಿಯ ಒಂದು ಜಾಣತನದ ಮಾನದಂಡ ಅಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ 90% ತೆಗೆದ ವಿದ್ಯಾರ್ಥಿ ಸಹ ಕೆಲವೊಂದು ಅಕ್ಷರಗಳನ್ನು ಅವನಿಗೆ ಬರೆಯೋಕ್ಕಾಗೋದಿಲ್ಲ. ನಾನು ಈ ಶಿಕ್ಷಕನಾಗಿ ಎಷ್ಟೋ ವಿದ್ಯಾರ್ಥಿಗಳಲ್ಲಿ ಈ ಒಂದು ಪರೀಕ್ಷೆಯನ್ನು ನಾನು ನೋಡೀನಿ. ಎಷ್ಟೋ ವಿದ್ಯಾರ್ಥಿಗಳಲ್ಲಿ ಈ ಒಂದು ಭಿನ್ನತೆಯನ್ನು ಕಂಡೀನಿ. ಕೆಲವೊಂದು ಒತ್ತಕ್ಷರ ಅವನಿಗೆ ಬರೆಯೋಕ್ಕೆ ಬರೋದಿಲ್ಲ. ಸರಿಯಾಗಿ ಕನ್ನಡನ ಬರೆಯೋಕ್ಕೆ ಬರೋಲ್ಲ, ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ ಬರ್ತಾಯಿಲ್ಲ. ಆದರೂ ಅವನು 90%, 80% ಅಂತ ಹೇಳ್ತಾರೆ. ಅದಕ್ಕಾಗಿ ಹೇಳೋದು, ಈ ಅಂಕಗಳೇ ಅವನ ಜಾಣ್ಮೆಯ ಮಾನದಂಡ ಅಲ್ಲ ಅಂತ ನನ್ನ ಅಂದರೆ ಅಭಿಪ್ರಾಯ. ಸರ್, ಇಲ್ಲಿ ಏನು ಸರ್ ಮಿಸ್ಟೇಕ್? ಇನ್ನು ಗುರುಗಳನ್ನ ಅಥವಾ ಸ್ಟೂಡೆಂಟ್ಸಾ ಅಥವಾ ಯಾವ ನಿಮ್ಮ ಒಂದು ಇದರಲ್ಲಿ ಇಲ್ಲ, ಇವಾಗಿನ ಶಿಕ್ಷಣದ ನಾವೆಲ್ಲಿ ಪದ್ಧತಿ, ದಾರಿ ತಪ್ತಾ ಇದೀವಿ ಅಂತ? ಈಗಿನ ಶಿಕ್ಷಣದ ಪದ್ಧತಿನೇ ತಪ್ಪು ಅಂತ ನಾನು ಹೇಳ್ತೀನಿ. ಈಗ ಜನ್ರೇಷನ್ ಫಾಸ್ಟ್ ಇದೆ ಅನ್ನೋ ಒಂದು, ಅಂದರೆ ನಾವೆಲ್ಲ ವಿಜ್ಞಾನದ ಹಾದಿಯಲ್ಲಿದ್ದೀವಿ, ಪ್ರಗತಿಯ ಹಾದಿಯಲ್ಲಿದ್ದೀವಿ ಅಂದ್ಕೊತ ಎಲ್ಲೋ ಒಂದು ಕಡೆ ನಮ್ಮ ತನ್ನನ್ನು ನಾವು ಮರಿತಾ ಇದ್ದೀವಿ, ದಾರಿ ತಪ್ತಾ ಇದ್ದೀವಿ ಅನ್ನಿಸ್ತಾ ಇದೆ. ಮಕ್ಕಳಿಗೆ ಬರವಣಿಗೆ ಬೇಕು, ಅದು ಇಲ್ಲ. ಬರವಣಿಗೆ ಅವನ ಒಂದು ಪ್ರತಿಭೆಯ ಅನಾವರಣ. ಮುದ್ದು ಮುದ್ದು ಅಕ್ಷರಗಳು ಆ ಮನುಷ್ಯನ ವಿದ್ಯಾರ್ಥಿಯ ವ್ಯಕ್ತಿತ್ವವನ್ನು ಹೇಳುತ್ತೆ. ನಾವು ಅದನ್ನೇ ಆ ಮಕ್ಕಳಿಂದ ನಾವು ಕಸ್ಕೊಳ್ಬಾರ್ದು. ಪ್ರತಿಯೊಬ್ಬ ಮಕ್ಕಳಿಗೆ ಬರೆಯೋದನ್ನು ಅಭ್ಯಾಸ ಮಾಡಿಸ್ಬೇಕು, ಅದನ್ನು ಓದೋದನ್ನು ಅಭ್ಯಾಸ ಮಾಡಿಸ್ಬೇಕು, ಮನನ ಮಾಡಬೇಕು. ಈಗ ನನ್ನ ಒಂದು ಉದಾಹರಣೆ, ನಾವು 7ನೇ ಕ್ಲಾಸ್ 6ನೇ ಕ್ಲಾಸ್ ಓದುವಾಗಲೇ ನಮ್ಮ ಟೀಚರ್ ಕೇಳ್ತಾಯಿದ್ರು, ಕನ್ನಡ ಟೀಚರ್ ಬಂದು ಅರ್ಷಡ್ ವರ್ಗಗಳಂದ್ರೆ ಏನಪ್ಪ, ಅವು ಯಾವಪ್ಪ ಅಂತ ನನಗೆ ಹೇಳ್ತಾಯಿದ್ರು. ನಾವೆಲ್ಲ ಹೇಳ್ತಿದ್ವಿ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಅಂತ ಪಾಠ ಹೇಳ್ತಿದ್ವಿ. ಆದರೆ ಈಗ PVC ಓದೋ ಮಕ್ಕಳಿಗೆ ಕೇಳೋ ಅರ್ಷಡ್ ವರ್ಗಗಳಂದ್ರೆ ಏನಪ್ಪ, ಅರ್ಷಡ್ ವೈದ್ಯಗಳಂದ್ರೆ ಏನಪ್ಪ ಅಂದರೆ ಅವ್ರ ಮಕ್ಕಳಿಗೆ ಹೇಳಕ್ಕೆ ಬರ್ತಲ್ಲ. ಈ ಥರ ಕೆಲವೊಂದು ಉದಾಹರಣೆಗಳು ನೋಡಿಕೊಂಡ್ರೆ ಈ ಒಂದು ಹಳೆ ಶಿಕ್ಷಣನೇ ಉತ್ತಮ ಅಂತ ನಾನು ಅನಿಸ್ತೀನಿ. ಸರಿ, ಈಗಿನ ಮಕ್ಕಳು ಒಂದು ಸಂಸ್ಕಾರದ ಬಗ್ಗೆ ನಿಮಗೆ ಅವತ್ತಿನ ಒಂದು ಗುರುಗಳು ಶಿಷ್ಯ ಬಾಂಧವ್ಯ ಇದ್ರ ಬಗ್ಗೆ ಮಾತಾಡೋದಾದರೆ ನಿಮ್ಮ ಅಭಿಪ್ರಾಯ ಸರ್? ನಿಜ ಏನಂದರೆ, ಅವಾಗ ನಾವು ಶಿಕ್ಷಕರು ಅಲ್ಲಿ ಬರ್ತಾರಂತಂದರೆ ನಮಗೆ ಏನೋ ಒಂಥರ ಅವರಲ್ಲಿ ಗೌರವ, ಭಕ್ತಿ. ಆದರೆ ಇವಾಗಿನ ಕಾಲದಲ್ಲಿ ಮಕ್ಕಳಿಗೆ ನೋಡಿದರೆ ಫ್ರೆಂಡು, ಸ್ನೇಹಿತನ ಥರ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಬಾಂಧವ್ಯ ಬರ್ತಾ ಇದೆ. ಒಳ್ಳೆಯದು, ತಪ್ಪಂತೇನಲ್ಲ. ಆದರೆ ಅದು ಒಂದು ಕಲಿಕೆಯ ಹಂತದಲ್ಲಿ ಇದ್ದಾಗ ಒಬ್ಬರಿಗೊಬ್ಬರಿಗೆ ಅಂತರಕ್ಕಿಂತ ಬಾಂಧವ್ಯದ ಬೆಸಿಗೆಯಲ್ಲಿ ಭಯ, ಭಕ್ತಿ ಸಹ ಇದ್ದರೆ ಕಲಿಕೆ ಉತ್ತಮವಾಗಿರುತ್ತಂತ ನನ್ನ ಅನಿಸಿಕೆ. ಸರ್, ನೀವು ಓದೋ ಟೈಮಲ್ಲಿ ಪರೀಕ್ಷೆ ಒಂದು ಸಮಯ ಬಂದಾಗ ನೀವು ಯಾವ ಥರ ಒಂದು ತಯಾರಿ ಮಾಡ್ತೀವಿ? ಪರೀಕ್ಷೆ ಅಂದರೆ ನಮಗೆಲ್ಲ ಅವಾಗಲೂ ಸ್ವಲ್ಪ ಭಯ, ದುಗುಡ ಇರ್ತದೆ. ಈಗಿನ ಮಕ್ಕಳೆಲ್ಲ ಅದು ಇಲ್ಲೇ ಇಲ್ಲ. ಯಾಕಪ್ಪ ಅಂದರೆ ನಾವು
ಆ ತಯಾರಿ ಆ ಥರ ಇರ್ತಾಯಿತ್ತು. ಎಲ್ಲ ವಿಷಯಗಳನ್ನು ಬರ್ಕೊಂಡು ಮನನ ಮಾಡಿಕೊಂಡು ಅದನ್ನು ನೆಕ್ಸ್ಟ್ ಡೇ ಮರುದಿನ ನಾವು ಶಾಲೆಗೆ ಹೋಗಿ ಬರೆಯೋದಿತ್ತಲ್ಲ, ಅದು ಭಾಳ ಸುಂದರವಾಗಿತ್ತು. ಬಟ್ ಇವಾಗಿಲ್ಲ. ಮಕ್ಕಳೆಲ್ಲ ನಾವು ಬೆಳಗ್ಗೆ ಆ, ರಾತ್ರಿ 7:30 8ಗೆಲ್ಲ ಊಟ ಮಾಡಿ ಮಲಗಿ ಬೆಳಗ್ಗೆ 3:30 4 ಗಂಟೆಗೆ ಎದ್ದು ಓದುವಂಥ ಹವ್ಯಾಸ. ಆದರೆ ಈಗಿನ ಮಕ್ಕಳಲ್ಲಿ ಆ, ರಾತ್ರಿ ಎಲ್ಲ ಓದ್ತವೆ. ನಿಮ್ಮ ದಿನಚರಿ ಆ ರೀತಿ ಇತ್ತು. ರಾತ್ರಿ ಎಲ್ಲ ಓದ್ತವೆ ಈಗಿನ ಮಕ್ಕಳೆಲ್ಲ. ರಾತ್ರಿ 2 ಗಂಟೆವರೆಗೂ ಓದ್ತಾರೆ. ಮತ್ತು ಬೆಳಗ್ಗೆ ಸೂರ್ಯ ಬರೋವರೆಗೂ 8:30 ತನಕ ಮಲಗ್ತಾರೆ. ಅವಾಗ ಒಂದು ಅರ್ಧ ಗಂಟೆಯಲ್ಲಿ ಎದ್ದೋಗಿ ಫ್ರೆಶ್ ಅಪ್ ಆಗಿ ಎಕ್ಸಾಮ್ ಬರೀತಾರೆ. ಶೈಲಿ ಬದಲಾವಣೆ ಆಗಿದೆ. ಹಾಗಂತೇಳಿ ನಾವು ಈ ಒಂದು ಶಿಕ್ಷಣದ ಹಾದಿ ತಪ್ಪಂತ ಹೇಳೋಕ್ಕಾಗಲ್ಲ. ಆದರೆ ಅಭ್ಯಾಸ ಒಳ್ಳೆಯದಲ್ಲ. ನಾವು ಯಾವಾಗಲೂ ಬ್ರಹ್ಮಿ ಮುಹೂರ್ತದಲ್ಲಿ ಓದೋದ್ರಿಂದ ನಮಗೆ ಜ್ಞಾನ ಆ, ಬೇಗ ತಲೆಗೆ ಏರ್ತೈತೆ. ನಮ್ಮ ಆರೋಗ್ಯ ಸಹ ಚೆನ್ನಾಗಿರುತ್ತೆ ಅಂತ ಹೇಳಿ ಹಿರಿಯರು ಹೇಳೋ ಒಂದು ಹಾದಿಯನ್ನು ನಾವು ಪಾಲನೆ ಮಾಡೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಯಾವ ಒಂದು ಟೈಮಲ್ಲಿ ಬಳ್ಳಾರಿಗೆ ಬಂದಿರಿ ಸರ್ ನೀವು? ಈಗ ನಾನು ಪದವಿ ಆದಮೇಲೆ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅನ್ನೋದೊಂದು ತುಡಿತ ಇತ್ತು ನನ್ನಲ್ಲಿ. ಹಾಂ. ನಮ್ಮ ಹಳ್ಳಿಯಲ್ಲಿ ವಾಸ ನಮ್ಮ ತಂದೆ ತಾಯಿಯವ್ರದ್ದು. ಹಳ್ಳಿಯಲ್ಲಿ ನಾನು ಈ ಮೊದಲೇ ಹೇಳ್ದಂಗೆ ಶೌಚಾಲಯದ ಒಂದು ಸಮಸ್ಯೆ ಆಗಿರ್ಬೋದು. ಆಮೇಲೆ ನಮ್ಮ ತಂದೆಗೆ ನಾವು 5 ಜನ ಮಕ್ಕಳು. ಹಾಂ ಸರ್. ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದು ಏನಾದರೂ ಸಾಧಿಸ್ಬೇಕಪ್ಪ ಅಂದ್ರೂ ತುಂಬ ಕಷ್ಟವಾಗಿತ್ತು. ಯಾಕಂದರೆ ಈ ಒಂದು ಹಳ್ಳಿಯಲ್ಲಿ ಚಿಕ್ಕ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದು ಆ, ಬೆಳವ ಬೆಳವಣಿಗೆಯ ಹಾದಿಯನ್ನು ಹೋಗ್ಬೇಕಪ್ಪ ಅಂದರೆ ಸಮಸ್ಯೆ ಆಗ್ತಾಯಿತ್ತು. ಆ ಒಂದು ಉದ್ದೇಶದಿಂದ ನಾನು ಆ, ಹಳ್ಳಿ ಬಿಟ್ಟು ಈ ನಗರಕ್ಕೆ ಬಂದೆ. ಬಂದ ಮೇಲೆ ಸಹ ನಾನು ಒಬ್ಬನೇ ಇದ್ದೆ. ಸರ್ ನೀವು ಕಾಲೇಜಿಗೆ ಅಂತ ಬಳ್ಳಾರಿಗೆ ಬಂದಿದ್ದ ಅಥವಾ ಕಾಲೇಜ್ ಮುಗಿಸ್ಕೊಂಡು ಬಳ್ಳಾರಿ? ಕಾಲೇಜು ಮುಗಿಸ್ಕೊಂಡು ಬಳ್ಳಾರಿಗೆ ಬಂದೆ. ನಿಮ್ಮ ಕಾಲೇಜ್ ಆಗಿದ್ದಲ್ಲಿ ಸರ್? ಕಾಲೇಜು ನಾನು ಶಿರಗುಪ್ಪದಲ್ಲಿ ಪದವಿ ಶಿಕ್ಷಣ ಆಯಿತು. ಆಮೇಲೆ ಧಾರವಾಡದಲ್ಲಿ ಹಾಂ ಸರ್. 2 ವರ್ಷ ಬಿ.ಕಾಮ್ ಆದಮೇಲೆ 2 ವರ್ಷ ಎಮ್.ಕಾಮ್ ಮಾಡಿದೆ. ಎಮ್.ಕಾಮ್ ಮಾಡಿದ್ಮೇಲೆ ನಾನು ಇಲ್ಲಿ ಯಾವುದೋ ಒಂದು ಖಾಸಗಿ ಕಚೇರಿಯಲ್ಲಿ ಕೆಲಸಕ್ಕೆ ಸೇರಿದೆ. ಸೇರಿದ ಮೇಲೆ ನಮ್ಮ ಖಾಸಗಿ ಈ ಒಂದು ಕಚೇರಿ ಹತ್ತಿರನೇ ಒಂದು ಮಾನಸಿಕ ವಿಶೇಷಚೇತನ ಮಕ್ಕಳ ಶಾಲೆ ಇತ್ತು. ಹಾಂ ಆ ಸರ್. ಮಕ್ಕಳನ್ನ ನೋಡಿ ಆ ಮಕ್ಕಳ ಜೊತೆ ಬೆರೆತು ನಾನು ಸಹ ಒಂದು ಶಿಕ್ಷಕನಾಗಬೇಕೆಂಬ ತುಡಿತ ಆವಾಗ ನನ್ನಲ್ಲಿ ಉಂಟಾಯಿತು. ನಮ್ಮ ಕಚೇರಿಯ ಪಕ್ಕಲೇ ಶಾಲೆ ಇತ್ತು. ಆ ಒಂದು ಶಾಲೆಗೆ ನಾನು ಹೋಗ್ತಾ ಇದ್ದೆ, ಬರ್ತಾಯಿದ್ದೆ. ನನ್ನ ಸ್ನೇಹಿತರು ಇದರಲ್ಲಿ. ಹಾಂ ಸರ್. ಹೀಗಾಗಿ ನಾನು ವಿಶೇಷ ಶಿಕ್ಷಣವನ್ನು ಮಾಡಿಕೊಬೇಕು ಅನ್ನೋ ಒಂದು ತುಡಿತ ಹೆಚ್ಚಾಗಿ ನಾನು ಮೈಸೂರು ಮಾನಸ ಗಂಗೋತ್ರಿಯಲ್ಲಿ 2 ವರ್ಷ B.Ed ಶಿಕ್ಷಣವನ್ನು ಸಹ ಮಾಡಿಕೊಂಡೆ. ಹಾಂ ಸರ್. ಮಾಡ್ಕೊಂಡ್ಮೇಲೆ ನಾನು ಶಿಕ್ಷಕನಾಗಿ ಕೆಲಸಕ್ಕೆ ಸೇರಿದೆ. ಹೌದು ಸರ್. ನಂದು B.Ed ಈ ಒಂದು 2010ರಲ್ಲಿ ನಂದು B.Ed ಆಯಿತು. 2008ರಲ್ಲಿ ನಾನು ಬಳ್ಳಾರಿಗೆ ಬಂದಿದ್ದು. 2010ರಲ್ಲಿ 2 ವರ್ಷ ನಾನು ಒಂದು ಖಾಸಗಿ ಕಚೇರಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಬಂದೆ. ಹ್ಞೂ ಸರ್. 2000 ಆಮೇಲೆ ಬಂದ ಮೇಲೆ ನನಗೆ ಸಂಬಳ ಸಾಲ್ತಾ ಇದ್ದಿಲ್ಲ. ಆವಾಗ ನಾನು ಏನು ಮಾಡಿದೆ, ಏನಾದರೂ ಒಂದು ಮಾಡಬೇಕಲ್ಲ ಸೈಡಿಗೆ ಅಂತೇಳಿ ಅಂದ್ಕೊಂಡೆ. ಅದಕ್ಕಿಂತ ಹೆಚ್ಚಾಗಿ ನಾನು ಬಾಲ್ಯದಲ್ಲಿ ಅನುಭವಿಸ್ತಕ್ಕಂಥ ಒಂದು ಈ ಶಿಕ್ಷಣದಲ್ಲಿ ಏನು ನನಗೆ ಪರಿಪೂರ್ಣವಾಗಿ ದೊರೀಲಿಲ್ಲವೋ ಅದು ಅಂಥ ಒಂದು ಸಮಸ್ಯೆ ಈಗಿನ ಮಕ್ಕಳಿಗೆ ಸಹ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಎಲ್ಲೋ ಒಂಥರ ಕಾಡ್ತಾ ಇತ್ತು. ಸರಿಯಾದ ಶಿಕ್ಷಣ ಸಿಗಬೇಕು. ಈ ಬಡ ವಿದ್ಯಾರ್ಥಿಗಳೇ ಆಗಲಿ, ಸ್ಲಮ್ಮಲ್ಲಿ ವಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಾಗಲಿ, ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳಾಗಿರಲಿ, ಅಂಥ ಮಕ್ಕಳಿಗೆ ನಾನು ನನ್ನ ಕೈಲಾದಷ್ಟು ಮಟ್ಟಿಗೆ ಏನಾದರೂ ಒಂದು ಹೇಳ್ಕೊಡ್ಬೇಕು ಅನ್ನೋ ಒಂದು ತುಡಿತ, ಒಂದು ಹಂಬಲ ಜಾಸ್ತಿ ಆಯಿತು. ಆ ಒಂದು ಉದ್ದೇಶದಿಂದ ನಾನು ಗೃಹಪಾಠವನ್ನು ಆರಂಭಿಸಿದೆ. ಟ್ಯೂಷನ್ ಪ್ರಾರಂಭ ಮಾಡಿದೆ. ಮೊದಲು ನನಗೆ ಒಂದು 15-20 ಮಕ್ಕಳು ಬರ್ತಾಯಿದ್ರು. ಹಂಗೆ ನನ್ನ ಸಂಖ್ಯೆ 100-200ವರೆಗೂ ಆಯಿತು. ದ್ವಿತೀಯ PUC ನಾನು ಎಮ್.ಕಾಮ್ ಆದ್ದರಿಂದ ದ್ವಿತೀಯ PUCಯಲ್ಲಿ ಅಕೌಂಟೆನ್ಸಿ ನನಗೆ ಭಾಳ ಇಷ್ಟವಾದ ಸಬ್ಜೆಕ್ಟು. ಆಮೇಲೆ ಕನ್ನಡ ಗ್ರಾಮರು, ಇಂಗ್ಲೀಷ್ ಗ್ರಾಮರು ಮತ್ತು ಹೀಗೆ ಹಲವಾರು ವಿಷಯಗಳನ್ನು ನಾನು ಬೋಧಿಸ್ತಾ ಬಂದೆ. ನನ್ನ ಇವಾಗೆ
ಸುಮಾರು 2000ಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ನನ್ನ ಕೈಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಓ ಇವತ್ತು ಸೂಪರ್ ಸರ್. ಉನ್ನತ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಖುಷಿ ಪಡ್ತೀನಿ. ಸೂಪರ್ ಸರ್. ಸರ್ ನೀವು ಫಸ್ಟ್ ಎಲ್ಲಿ ಮಾಡಿದ್ರಿ ಸರ್ ಬಳ್ಳಾರಿಲಿ ಮನೆ? ಬಳ್ಳಾರಿಯಲ್ಲಿ ಬಂದಾಗ ನಾನೊಂದು ಸ್ಲಮ್ ಏರಿಯಾದಲ್ಲಿ ಒಂದು ಚಿಕ್ಕ ಪ್ರದೇಶದಲ್ಲಿ ಮಾಡಿದೆ. ಕೇವಲ ₹80 ಮನೆ ರೂಮ್ ಬಾಡಿಗೆ ಓ ಅಂತ ಒಂದು ಹ್ಮ್. ಚಿಕ್ಕದಾದ ರೂಮಲ್ಲಿ ನಾನು ಮಾಡಿದೆ. ಅದಾದಮೇಲೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆದಂಗೆಲ್ಲ ನಾನು ಸ್ವಲ್ಪ ದೊಡ್ಡದಾಗಿ ರೂಮ್ ಮಾಡ್ಕೊಂತ ಬಂದೆ. ಹೀಗೆ ಬಾಡಿಗೆ ಮನೆಯಲ್ಲಿ ಇದ್ದುಕೊಂಡೇ ನಾನು ಆ, ನನ್ನ ಕಾಯಕವನ್ನು ಮುಂದುವರ್ಸ್ಕೊತ ಬಂದೆ. ಅಪ್ಪ ಅಮ್ಮ ಇಲ್ಲೇ ಇದ್ರೆ ಸರ್ ಅವಾಗ? ಅಪ್ಪ ಅಮ್ಮ ಎಲ್ಲರೂ ನನ್ನ ಹಳ್ಳಿಯಲ್ಲೇ ಇದ್ದರು. ಹಾಂ ಈಗ ನಾನೊಬ್ಬನೇ ಇದ್ದೆ. ಹ್ಞೂ ಹ್ಞೂ ನಾನೊಬ್ಬನೇ ಇದ್ದು ನಾನೇ ಸ್ವಂತ ಅಡುಗೆ ಮಾಡ್ಕೊತ ನನ್ನ ಬಟ್ಟೆಗಳನ್ನ ನಾನೇ ಒಕ್ಕೊಳೋದಾಗಲಿ, ನನ್ನ ನಿತ್ಯ ಕ್ರಿಯೆಯನ್ನು ನಾನೇ ಮಾಡಿಕೊಂಡು ಹ್ಞೂ ಎಲ್ಲ ಕೆಲಸನ ನಾನೇ ಮಾಡಿಕೊಂಡು ನನ್ನ ಜೀವನ ನಾನು ಸಾಗಿಸ್ಬೇಕು ಅಂತ ಹೇಳಿ ಒಂದು ತುಡಿತ, ಒಂದು ಹಂಬಲ ನನಗಿತ್ತು, ಒಂದು ಆಸೆ ಇತ್ತು ನನಗೆ. ನಾನು ಯಾರ ಮೇಲೆ ಡಿಪೆಂಡ್ ಆಗಬಾರ್ದು, ಸಾಕಪ್ಪ ಇಷ್ಟು ದಿನ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದು ಅಂತೇಳಿ ಒಂದು ಛಲದಿಂದ ನಾನು ಒಬ್ಬನೇ ವಾಸ ಮಾಡಿದೆ. ಸುಮಾರು ಒಂದು 15 ವರ್ಷವರೆಗೂ ನಾನು ಒಂಟಿಯಾಗಿ ಜೀವನ ಮಾಡಿದ್ದೀನಿ. ಸೂಪರ್ ಸರ್. ನಮ್ಮ ತಂದೆ ತಾಯಿಯವರ ಬೆಂಬಲ, ಅವರು ಹಳ್ಳಿಯಲ್ಲಿ ಇದ್ದರು. ಮತ್ತು ನಮಗೆ ಸಹೋದರರು ಎಲ್ಲರಿದ್ದರು. ಅವರವರು ಮದುವೆ ಅವು ಇವು ಕಾರ್ಯಗಳನ್ನ ಅವರು ನಿರ್ವಹಿಸುತ್ತಾ ಅವರ ಒಂದು ಕಾಯಕದಲ್ಲಿ ಅವರಿದ್ದರು. ನಾನು ನನ್ನ ಕಾಯಕದಲ್ಲಿ ಇದ್ದೆ. ಹಾಂ ಸರ್. ನಂತರ ಎಲ್ಲರದು ವಿವಾಹವಾದ ನಂತರ ನಾನು ವಿವಾಹ. ಈ ಸರ್ ಈ ಜೊತೆಗೆ ಈ ನಾಣ್ಯಗಳದು ನೀವು ಯಾವಾಗಿಂದ ಪ್ರಾರಂಭ ಮಾಡಿದ್ರಿ ಅಂತ ಹೇಳಿದ್ರಿ ಸರ್ ಅವಾಗ? ಅದೇ ನಾನು ಈಗ ಬಾಲ್ಯದಲ್ಲಿ ಇದ್ದಾಗಲೇ ಹಳ್ಳಿ ಒಂದು ಕಡೆಗೆ ನೀವು ಟ್ಯೂಷನ್ ಪ್ರಾರಂಭ ಮಾಡಿದ್ದೀರಿ. ಇದು ಏನಂದರೆ ಕಾಯಕ ಹವ್ಯಾಸ, ವೃತ್ತಿ ಪ್ರವೃತ್ತಿ. ಆ ವೃತ್ತಿ ಅನ್ನೋದು ನಾನು ಈ ಒಂದು ಗೃಹಪಾಠ ಹೇಳೋದಾಗಿತ್ತು. ನನ್ನ ಪ್ರವೃತ್ತಿ ಅಂದರೆ ಈ ಹಾಡುಗಾರಿಕೆ, ನಾಣ್ಯ ಮತ್ತು ಅಂಚೆಚೀಟಿಗಳ ಸಂಗ್ರಹ, ಮತ್ತು ಬರವಣಿಗೆ, ಮತ್ತು ಯಾವುದಾದೊಂದು ಕಾರ್ಯಕ್ರಮಗಳಲ್ಲಿ ಹೋಗಿ ಈ ನಾಣ್ಯ ಸಂಗ್ರಹ ಮಾಡಬೇಕು, ಅಂಚೆ ಚೀಟಿ ಇದೆಲ್ಲ ಸಂಗ್ರಹ ಮಾಡಬೇಕು ಅಂತ ಆ ವಿಷಯ ಎಲ್ಲ ಮಾಹಿತಿ ಕಲೆ ಆಗ್ತದೆ. ನಿಮಗೆ ಯಾವುದರಿಂದ ನಿಮಗೆ ಇದು ಒಂದು ಪ್ರೇರಣೆ ಆಯ್ತು? ಹೌದು. ನಾನು ಈಗ ಕೆಲವೊಂದು ಪುಸ್ತಕಗಳಲ್ಲಿ ಓದಿದ್ದೆ, ಕೆಲವು ಯೂಟ್ಯೂಬ್ಗಳಲ್ಲಿ, ಕೆಲವು ಚಾನಲ್ಗಳಲ್ಲಿ ನೋಡಿದ್ದೆ. ಏನಂದರೆ ಕೇವಲ ಸಂಗ್ರಹ ಮಾಡಿ ಹಂಗೆ ಇಟ್ಕೊಂಡ್ರೆ ಅವುಗಳಿಂದ ಏನು ಉಪಯೋಗ ಆಗಲ್ಲ. ಇದು ಒಂದು 4 ಜನಕ್ಕೆ ಪ್ರದರ್ಶನಗೊಂಡ್ರೆ, 4 ಜನ ಇದನ್ನು ನೋಡಿದರೆ ಅವ್ರಿಗೂ ಸಹ ಇದರಿಂದ ಪ್ರೇರಿತರಾಗ್ತಾರೆ. ಒಂದು ವಿಷಯ ನನಗೆ ಒಳಿತು. ಆಮೇಲೆ ನಾನೇನು ಮಾಡಿದೆ, ಅವುಗಳಿಗೆ ಸವಿಸ್ತಾರವಾದ ಮಾಹಿತಿಯನ್ನು ಕಲೆ ಹಾಕಿ ಅವನ್ನ ಬರಿತಾ ಹೋದೆ. ನನಗೆ ಭಾಳ ಆಸಕ್ತಿ, ಬರವಣಿಗೆಯಲ್ಲಿ ಭಾಳ ಆಸಕ್ತಿ. ಅವನ್ನ ನಾನು ಏನು ಮಾಡಿದೆ, ಹಗಲು ರಾತ್ರಿ ಕುಂತ್ಕೊಂಡು ಬರೆದೆ, ವಿಷಯವನ್ನು ಸಂಗ್ರಹಿಸಿದೆ. ಅನೇಕ ಪುಸ್ತಕಗಳನ್ನ ಓದ್ತಾ ಇದ್ದೆ. ಇದು ನೆಟ್ಟಲ್ಲಿ ಸರ್ಚ್ ಮಾಡಿ ಬರಿತಾ ಇದ್ದೆ. ಅವನ್ನೆಲ್ಲ ಬರೆದು ಆ ಸಂಗ್ರಹ ಇನ್ನೂ ಮುಂದುವರಿಲಿ ಅಂತ ಒಂದು ಉದ್ದೇಶಕ್ಕೆ ಬರೆದು ಸುಮಾರು ಈಗ ನನ್ನ ಹತ್ರ 5,000ಕ್ಕಿಂತ ಹೆಚ್ಚು ಕಲೆಕ್ಷನ್ಸ್ ಇದ್ದಾವೆ. ಮತ್ತು ಅವುಗಳ ಬಗ್ಗೆ ಸವಿಸ್ತರವಾದ ಮಾಹಿತಿ ಇದೆ. ಸರ್, ಈಗ ನಿಮಗೆ ನಾನು ಒಂದು ಸ್ಟಾಲ್ ಮಾಡಬೇಕು, ಪ್ರದರ್ಶನ ಮಾಡಬೇಕು ಅಂತ ಅನಿಸಿದ್ದು ಯಾವಾಗ ಸರ್? ಯಾಕಂದರೆ ಇವತ್ತು ನಾರ್ಮಲ್ ಪರ್ಸನ್ ಒಂದು ಸ್ಟಾಲ್ ಹಾಕ್ಬೇಕಂದ್ರೆ ಭಾಳ ಕಷ್ಟ ಇದೆ. ಹೌದೌದು. ಒಂದು ಪರ್ಮಿಷನ್ ತೊಗೋಬೇಕು, ಅದೆಲ್ಲ ಕಷ್ಟ. ನೀವು ಹೆಂಗೆ ಆ ಧೈರ್ಯ ಮಾಡಿದ್ರಿ ಸರ್? ಈಗ ನಾನು ಇಷ್ಟೆಲ್ಲ ಸಂಗ್ರಹ ಮಾಡಿದ್ಮೇಲೆ ಅದು ಬೇರೆಯವರಿಗೆ ತೋರಿಸ್ಬೇಕಲ್ಲ ಅಂತೇಳಿ ಒಂದು ಮನಸ್ಸಿನೊಳಗೆ ಬಂದಮೇಲೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು. ಹಿಂಗೆ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿಂದು ಕಾರ್ಯಕ್ರಮ ಆಗಿರ್ಬೋದು, ಬೇರೆ ಉತ್ಸವಗಳಾಗಿರ್ಬೋದು ಹೋದಾಗ ಅಲ್ಲಿ ನೋಡಿದೆ, ಪುಸ್ತಕ ಪ್ರದರ್ಶನ ಇಟ್ಟಿದ್ದರು, ಕರಕುಶಲ ವಸ್ತುಗಳ ಪ್ರದರ್ಶನ ಇಟ್ಟಿದ್ದರು, ಎಲ್ಲ ಥರ ಪ್ರದರ್ಶನ. ಹಾಗೆ ನಾನು ಸಹ ಈ ಥರ ನನ್ನ ನಾಣ್ಯ ಹಾಗೂ ಅಂಚೆ ಚೀಟಿಗಳ ಪ್ರದರ್ಶನ ಯಾಕೆ ಮಾಡಬಾರ್ದು ಅನ್ನೋ ಒಂದು ಥಾಟ್ ನನಗೆ ಬಂತು. ನಾನು ನೆಕ್ಸ್ಟ್ ಹೋಗಿ ಒಂದು ಆಯೋಜಕರನ್ನ ಕೇಳ್ಕೊಂಡೆ, ಸರ್ ನನ್ನ ಹತ್ರ ಈ ಥರ ಕಲೆಕ್ಷನ್ ಇದೆ ಅಂತ. ಆಯ್ತಪ್ಪ, ನೋಡು ಈ ಸ್ಟಾಲಿಗೆ ಇಷ್ಟು ಫೀಸ್ ಆಗುತ್ತೆ, ಮಾಡ್ಕೊತೀಯಾ ಅಂತ ಹೇಳಿದ್ರು. ಆಯ್ತು ಸರ್, ನಾನು ಕಟ್ತೀನಿ, ಸಂತೋಷ ಅಂತೇಳಿ ಫೀಸನ್ನು ಪೇ ಮಾಡಿ ನಾನು ಸ್ಟಾಲ್ಗಳನ್ನ ಹಾಕ್ಕೊಂಡೆ. ಇನ್ನು ಕೆಲವರು ಆಯೋಜಕರಾದರೆ ಉಚಿತವಾಗಿ ಕೊಟ್ಟರು. ಅವ್ರು ಭಾಳ ಖುಷಿಯಿಂದ, ಅಬ್ಬಬ್ಬ ಇಷ್ಟಕ್ಕೊಂದು ಕಲೆಕ್ಷನ್ನು, ಇಷ್ಟು ಮಾಹಿತಿ, ನಾನು ನಿಜವಾಗ್ಲೂ ಇದು ಒಂದು ಮಹಾ ಕೋಶನೇ ಇದ್ದಂಗೆ ಐತೆ ನಿನ್ನ ಹತ್ರ ಅಂತೇಳಿ ಉಚಿತವಾಗಿಯೇ ಸಂತೋಷದಿಂದ ಅವರು ನನಗೆ ಸ್ಟಾಲನ್ನು ವ್ಯವಸ್ಥೆ ಮಾಡಿದರು. ಇನ್ನು ಕೆಲವು ಕಡೆ ಹೋದಾಗ ಆ ವ್ಯವಸ್ಥೆಗಳು ತಂದು
ಯಾವುದೂ ನಾನು ಮನಸ್ಸಿಗೆ ಹಾಕ್ಕೊಳ್ದೆ ಹ್ಮ್. ಈ ಕಾಯಕನ, ಈ ವೃತ್ತಿನ ಹಂಗೆ ಮುಂದುವರ್ಸ್ಕೊಂತ ಹೋಗ್ತಾ ಇದ್ದೀನಿ. ಸೂಪರ್ ಸರ್. ಇವತ್ತಿಗೂ ನಾನು ಹ್ಮ್. ಕೆಲವೊಂದು ಶಾಲೆ, ಕಾಲೇಜುಗಳಲ್ಲಿ ಎಲ್ಲ ಹೋಗಿ ಹಾಂ ಪ್ರದರ್ಶನ ಸರ್. ಮಾಡ್ತಾನೆ ಇದ್ದೇನೆ. ಭಾಳ ಕಷ್ಟಪಟ್ಟು ಹ್ಮ್, ಸಂಗ್ರಹ ಮಾಡಿದ್ದಿದು. ಹ್ಞೂ ಸರ್. ಅದ್ರ ಬಗ್ಗೆ 2 ಮಾತಿಲ್ಲ. ಹ್ಮ್. ಯಾಕಂದರೆ ಆಸಕ್ತಿ ಅನ್ನೋದು ನಮಗೆ ಪ್ರತಿಯೊಂದು ವಿಷಯದಲ್ಲಿಯೂ, ಪ್ರತಿಯೊಂದು ಹಂತದಲ್ಲೇ ಇರುತ್ತೆ. ಯಾವುದೋ ಒಂದು ನಾಣ್ಯ ಸಿಕ್ಕಿರ್ಬೋದು ಅಥವಾ ಅಂಚೆ ಚೀಟಿ ಸಿಕ್ಕಿರ್ಬೋದು. ಒಂದು 10 ಕಿಲೋಮೀಟ್ರ್ ದೂರ ಹೋಗಿ ಹಿರಿಯರ ಹತ್ರ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಇಸ್ಕೊಂಬಂದಿದ್ದೀನಿ. ಒಂದೊಂದು ದಿನ ಎಲ್ಲ ನಾನು ಅದಕ್ಕಾಗಿ ವೇಸ್ಟ್ ಮಾಡಿದ್ದೀನಿ. ಅಂಥ ಒಂದು ಇದು ಪ್ರದರ್ಶನ ಮಾಡಿದಾಗ ಯಾರಾದರೂ ಈಗ ಇಟ್ಟಾಗ ನನ್ನ ಕಣ್ಣು ತಪ್ಪಿಸಿ ಅದನ್ನು ಕಿತ್ಕೊಂಡೋದಾಗಲಿ ಹಾಂ ಸರ್. ಅಥವಾ ಅದಕ್ಕೆ ಹಾನಿ ಮಾಡೋದಾಗಲಿ ಮಾಡಿದರೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ನಡೆದವು ಸರ್ ಆ ಥರ ಘಟನೆ? ನಡೆದವೆ, ಆ ಥರನೂ ಆಗಿದ್ದಾವೆ. ಹ್ಮ್. ಕೆಲವೊಂದು ಕ್ರೌಡು ಇರ್ತಕ್ಕಂಥ ಜನ ಸಂದಣಿ ಜಾಸ್ತಿ ಇರುವಾಗ ಹಾಂ ಸರ್. ತುಂಬ ಮೈಯೆಲ್ಲ ಎಚ್ಚರಿಕೆಯಿಂದ ನಾನು ಅವ್ರನ್ನ ನೋಡಬೇಕಾಗತ್ತೆ. ಅವ್ರಿಗೆ ವಿವರಣೆ ನೀಡುವಾಗ ಸಹ ಅಷ್ಟೇ. ಕೆಲವು ಮಾಹಿತಿಯನ್ನು ನೀಡ್ತಾ ಇರ್ತೀನಿ. ಅವ್ರ ಕೆಲಸ ಈಗ ನಾನು ಇಲ್ಲಿ ತೋರಿಸ್ತಾ ಇರ್ತೀನಿ, ಅಲ್ಲಿಗೆ ಅವ್ರು ಕಿತ್ತಾ ಇರ್ತಾರೆ. ಇಂಥವೆಲ್ಲ ಆಗಿದ್ದಾವೆ. ಮತ್ತು ಅದನ್ನು ನಾನು ಮನಸ್ಸಲ್ಲಿಟ್ಕೊಂಡು ಅದಕ್ಕಾಗಿ ಸೂಕ್ತ ವ್ಯವಸ್ಥೆಯನ್ನು ಸಹ ಮಾಡಿಕೊಂಡು ಪ್ರದರ್ಶನವನ್ನು ನಾನು ಮಾಡ್ತಾಯಿದ್ದೆ. ಇದಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾರೆ ಸರ್, ಅಥವಾ ಅವ್ರ ಬಗ್ಗೆ ಅದೇ ಏನಾದ್ರು? ನಿಜ, ನಿಜ. ಯಾಕಂದರೆ ಈಗ ಆ, ನಮ್ಮ ಬಳ್ಳಾರಿಯಲ್ಲಿ ಹೌದು. ಫಸ್ಟ್ ನಾನು ಇಲ್ಲಿ ಮಹಾದೇವ ತಾತ ಕಲಾ ಟ್ರಸ್ಟ್ ಅವರು ಸಂಕ್ರಾಂತಿ ಉತ್ಸವ, ಸಂಕ್ರಾಂತಿ ವೈಭವ ಅಂತ ಕಾರ್ಯಕ್ರಮ ಮಾಡಿದರು. ನಾನು ಪ್ರಥಮವಾಗಿ ಅಲ್ಲಿ ಒಂದು ನನ್ನ ಸ್ಟಾಲನ್ನು ಹಾಕಿದೆ. ಹಾಕಿದಾಗ ಅವರು ನಮಗೆ ಬಳ್ಳಾರಿ ಕಲಾರತ್ನ ಅಂತ, ನಮ್ಮ ಬಳ್ಳಾರಿ ರತ್ನ ಅಂತೇಳಿ ಪ್ರಶಸ್ತಿ ಕೊಟ್ಟರು. ಆದ ನಂತರ ಹೀಗೆ ಹಲವಾರು ಈ ಜಿಲ್ಲೆಗಳಲ್ಲಿ ಕೆಲವೆಲ್ಲ ಹೋಗಿ ನಾನು ಈ ಪ್ರದರ್ಶನ ಕೊಡ್ತಾ ಇದ್ದೆ. ಆಮೇಲೆ ಮತ್ತು ಈ ಹಾಡೋದು ಜಾನಪದ ಗೀತೆ ಆಗಲಿ, ಭಕ್ತಿ ಗೀತೆ ಆಗಲಿ ಹಾಡುಗಳನ್ನ ಹೇಳ್ತಾ ಇದ್ದೆ. ಈ ಒಂದು ಇದರಿಂದ ಹಾಂ ಸರ್. ಅನೇಕ ಸಂಘ ಸಂಸ್ಥೆಗಳನ್ನು ಗುರುತಿಸಿ ನನಗೆ ಈ ಪ್ರೋತ್ಸಾಹ ನೀಡ್ಕೊತ ಬಂದರು. ಇದುವರೆಗೂ ನಾನು ಸುಮಾರು ಒಂದು 35-40 ಪ್ರಶಸ್ತಿಗಳನ್ನು ಕೊಟ್ಟು ಸೂಪರ್. ಗೌರವಿಸಿದರು. ಸೂಪರ್. ಆ ಒಂದು ಹೊಣೆಗಾರಿಕೆಯ ಒಂದು ಖುಷಿ ನನಗೆ ಇನ್ನೂ ಈ ಕ್ಷೇತ್ರದಲ್ಲಿ ಅಂದರೆ ಈ ಬರವಣಿಗೆ ಆಗಿರ್ಬೋದು, ಈ ಒಂದು ಕಲೆಕ್ಷನ್ ಆಗಿರ್ಬೋದು, ಇನ್ನೂ ಮುಂದುವರಿಸಲಿಕ್ಕೆ ನನಗೊಂಥರ ಖುಷಿ ಕೊಡ್ತು. ಒಂದು ಜೀವನವನ್ನು ಉತ್ಸಾಹ ಮಾಡಿತು, ಇಮ್ಮಡಿಗೊಳಿಸಿತು ಅಂತ ನಾನು ಹೇಳ್ತೀನಿ. ನೀವು ಹಾಡುವ ಕಾರ್ಯಕ್ರಮಗಳು ಎಷ್ಟು ನೀಡಿದ್ರಿ ಸರ್ ಇಲ್ಲಿವರೆಗೂ? ಯಾವುದಾದ್ರು ಕಾರ್ಯಕ್ರಮ? ಈ ಒಂದು ಹಾಡುಗಾರಿಕೆ ಅಂತಂದರೆ ನಾನು ಡಿಗ್ರಿ ಓದುವಾಗ ಆ, ನಮ್ಮ ಶಾಲೆಯಲ್ಲಿ ನಮ್ಮ ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ ಪೈಪೋಟಿ ಇರ್ತಿತ್ತು. ಅಂದರೆ ಗಾಯನ ಸ್ಪರ್ಧೆ ಇರ್ತಿತ್ತು. ಹ್ಮ್. ಆ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸ್ತಾ ಇದ್ದೆ. ಹ್ಮ್. ಭಾವಗೀತೆಗಳಾಗಿರ್ಬೋದು, ಭಕ್ತಿಗೀತೆ ಆಗಿರ್ಬೋದು, ಹಾಡ್ತಾ ಇದ್ದೆ. ಕೆಲವೊಂದು ಅವಾಗ ಶಿವಮೊಗ್ಗ ಸುಬ್ಬಣ್ಣ, ಹ್ಮ್. ಮತ್ತು ಮೈಸೂರು ಅನಂತ ಸ್ವಾಮಿ, ಮತ್ತು ಅವ್ರ ನಮ್ಮ ಹಾಡುಗಳು. ಶ್ರೀ ಅಶ್ವಥ್ ಅವರ ಹಾಡುಗಳನ್ನ ಕೇಳ್ತಾ ಕೇಳ್ತಾ ಬೆಳೀತಾ ಬಂದಿರೋ ನಾನು. ಹಾಡುಗಳನ್ನ ನಾನು ಕಾರ್ಯಕ್ರಮಗಳಲ್ಲಿ ಹಾಡ್ತಾ ಇದ್ದೆ. ಹಾಡುವಾಗ ಈಗ ಸುಮಾರು ಒಂದು ಸ್ಪರ್ಧೆಯಲ್ಲಿ ಒಂದು 50 ಜನ ಸ್ಪರ್ಧಿಗಳಿದ್ದಾರೆ ಅಂದರೆ, ಸೋಮನಾಥನೇ ಗ್ಯಾರಂಟಪ್ಪ ಇದು ಅನ್ನೋ ಒಂದು ಮಟ್ಟಕ್ಕೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಹೋಗಿ ಹಾಡ್ತಾ ಇದ್ದೆ. ಖಂಡಿತ ಬಹುಮಾನ ತಗೊಂಡೇ ಬರ್ತಾ ಇದ್ದೆ. ಸೂಪರ್ ಅಷ್ಟು ಸರ್. ಒಂದು ಎನರ್ಜಿ, ಆ ಒಂದು ಉತ್ಸಾಹ ಇತ್ತು ನನಗೆ. ಈಗಲೂ ನಾನು ಆ ಒಂದು ಪರಂಪರೆಯನ್ನು ಮುಂದುವರ್ಸ್ಕೊಂಡು ಬಂದೆ. ಸರ್, ನಿಮ್ಮ ಪ್ರಶಸ್ತಿಗಳ ಬಗ್ಗೆ ಹೇಳೋದಾದರೆ ಕೆಲವು ಪ್ರಶಸ್ತಿಗಳು, ಮುಖ್ಯವಾದ ಪ್ರಶಸ್ತಿಗಳು. ಅಲ್ಲಿ ಅದು ಹಲವಾರು ಪ್ರಶಸ್ತಿಗಳು ಬಂದಿದ್ದಾವೆ. ಭಾಳಷ್ಟು ಮಹನೀಯರು ನನ್ನನ್ನು ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. ನಾನು ಈ ಒಂದು ಪ್ರಥಮವಾಗಿ ವಿಶೇಷ ಶಿಕ್ಷಕನಾಗಿ ಕರ್ನಾಟಕ ಸರ್ಕಾರದಿಂದ ನನಗೆ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿತು. ಬೆಂಗಳೂರು ಈ ಕಂಠೀರವ ಕ್ರೀಡಾಂಗಣದಲ್ಲಿ ಅಂಗವಿಕಲರ ಕಲ್ಯಾಣ ಇಲಾಖೆ ವತಿಯಿಂದ ಸರ್ಕಾರ ನನಗೆ ಪ್ರಥಮವಾಗಿ ನನಗೆ ಪ್ರಶಸ್ತಿಯನ್ನು ನೀಡಿತು. ಅದ ನಂತರ ಹಲವಾರು ಸಂಘ ಸಂಸ್ಥೆಗಳು ನನಗೆ ಪ್ರಶಸ್ತಿ ನೀಡಿತು. ಮೊನ್ನೆ ರೀಸೆಂಟಾಗಿ ಈ ಒಂದು 3-4 ತಿಂಗಳ ಕೆಳಗೆ ನಮ್ಮ ಹೊಸಪೇಟೆಯಲ್ಲೇ ಹಾಂ. ಸಂಗೀತ ಭಾರತಿ ಅಂತೇಳಿದೆ. ಆ ಸೂಪರ್ ಸರ್. ಸಂಗೀತ ಭಾರತಿಯವರು ಸಮಾಜ ಸೇವಾ ಭಾರ್ಗವ ಪ್ರಶಸ್ತಿಯನ್ನು ನೀಡಿದರು. ಹ್ಮ್. ಅವರು ಈ ನನ್ನ ಒಂದು ಯೂಟ್ಯೂಬು ಮತ್ತು ಈ ಒಂದು ವಾಟ್ಸಪ್ಗಳಲ್ಲಿ ಕೆಲವೊಂದು ವೀಡಿಯೋಗಳನ್ನ ಹಾಕಿದ್ದನ್ನು ಅವರು ನೋಡಿ, ಅವರೇ ಸ್ವತಃ ನನಗೆ ಫೋನ್ ಮಾಡಿ ಕರೆದು ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ಹೀಗೆ ಹಲವಾರು ಸಂಘ ಸಂಸ್ಥೆಗಳು ನನ್ನ ಗೌರವಿಸಿ ಈ ಒಂದು ವಿಶೇಷ ಚೇತನ ವ್ಯಕ್ತಿಯನ್ನು ಅವರು ಪುರಸ್ಕರಿಸಿದ್ದಾರೆ ಅಂತ ಹೇಳ್ತಾ ಅವರಿಗೆಲ್ಲ ನಾನು ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೀನಿ. ಸರ್, ನೀವು ಯಾವತ್ತಾದ್ರೂ ಅಂದ್ಕೊಂಡಿದ್ದೀರಾ ನಾನು ಇಷ್ಟೊಂದು ಪ್ರಶಸ್ತಿಗಳು ಮುಂದೆ ಪಡಿಬೋದು, ಅಥವಾ ನಾನು ಇಷ್ಟ ಒಂದು ಮಟ್ಟಕ್ಕೆ ಬೆಳಿಬೋದು ಅಂತ? ನಿಮ್ಮ ಯಾಕಂದರೆ ಈ ಒಂದು ಅಂಥ ಒಂದು ಪರಿಸ್ಥಿತಿಯಲ್ಲಿ
ಪ್ರಶಸ್ತಿಗಿಂತ ನನ್ನ ಮನಸ್ಸಿನ ಖುಷಿ ಜಾಸ್ತಿ ಇತ್ತು ಅವಾಗ ನಮಗೆ. ಹ್ಮ್. ಹಾಡ್ಬೇಕು ಅನ್ನೋದೊಂದು ತುಡಿತ, ಆಮೇಲೆ ಈ ಏನಾದರೂ ಸಂಗ್ರಹ ಮಾಡಿದರೆ ಅದನ್ನು ಬೇರೆಯವ್ರಿಗೆ ತೋರಿಸ್ಬೇಕೆಂಬುದು ಒಂದು ಉತ್ಸಾಹ ಹ್ಮ್. ಇತ್ತು. ಹಿಂಗೆ ಮಾಡ್ತಾ ಹೋದೆ. ಅದು ಈ ಪ್ರಶಸ್ತಿ ಬರ್ತಾವೆ ಅನ್ನೋದು ನಮಗೆ ಗೊತ್ತಿಲ್ಲ ಅವಾಗೆ. ಆವಾಗ ಏನಂದರೆ ಹಾಡ್ಬೇಕಪ್ಪ, ಬಹುಮಾನ ಕೊಡ್ತಾಯಿದ್ರು ಅವಾಗೆ. ಬಹುಮಾನ ಅಂದರೆ ಪೆನ್ನುಗಳು, ಪೆನ್ಸಿಲು, ಪೆನ್ನು ಒಂದು ಪೆನ್ ಸಿಕ್ಕರೆ ಸಾಕು ಅಷ್ಟು ಖುಷಿ ನಮ್ಗೆ ಅವಾಗೆ. ಆ, ಆಮೇಲೆ ಈ ಪ್ರಶಸ್ತಿ ಪತ್ರಗಳನ್ನ ಕೊಡ್ತಾಯಿದ್ರು. 1996ರಲ್ಲೇ ನಾನು ಆ, ಯಾವಾಗ ಕಲಾ ಸಂಗಮ ಅಂತೇಳಿ ಸ್ವರೂಪದಲ್ಲಿ ಒಂದು ಭಾವಗೀತೆಗಳ ಸ್ಪರ್ಧೆಯನ್ನು ಇಟ್ಟಿದ್ರು 1996ರಲ್ಲಿ. ನಾನು ಇನ್ನು ಆವಾಗ ಡಿಗ್ರಿ ಓದ್ತಾ ಇದ್ದೆ. ಒಂದು ಸುಮಾರು ಒಂದು 10-12 ಕಾಲೇಜುಗಳಿಂದ ಭಾಗವಹಿಸುವಂಥ ವಿದ್ಯಾರ್ಥಿಗಳಲ್ಲಿ ನಾನು ಹಾಡಿ ಒಂದು ಉತ್ತಮ ಗಾಯಕ ಅಂತೇಳಿ ಒಂದು ಪ್ರಶಸ್ತಿಯನ್ನು ತೊಗೊಂಡೆ ಅವಾಗ. ಆವಾಗ್ಲಿಂದನೇ ನನಗೆ ಒಂಥರ ಖುಷಿ. ಓ, ಇಷ್ಟು ಆ, ಸ್ಪಂದನೆ ಇದೆಯಲ್ಲ ಈ ಒಂದು ಕ್ಷೇತ್ರದಲ್ಲಿ ಅಂತೇಳಿ ಆವಾಗಲಿಂದ ನಾನು ನನ್ನ ಆ, ಹವ್ಯಾಸವನ್ನು ಮುಂದುವರ್ಸ್ಕೊಂತ ಬಂದೆ. ನೀವು ಯಾವತ್ತಾದರೂ ಸರ್ ಭಾಳ ವ್ಯಥೆಪಟ್ಟು ಯಾಕಪ್ಪ ಈ ಜೀವನ ಅಂತ ನೀವೇನಾದರೂ ಯಾವತ್ತಾದ್ರೂ ಅನ್ಕೊಂಡಿದ್ದೀರಿ ಸರ್? ಅದೇ ನಿಜ. ಏನಂದರೆ ನನಗೆ ಕೆಲವೊಂದು ಕಡೆ ಭಾಳಷ್ಟು ಅವಕಾಶಗಳು ಬಂದವು. ಸೋಮನಾಥ್ ಅವರೇ, ನೀವು ಬಂದು ನಮ್ಮಲ್ಲಿ ಕಾರ್ಯಕ್ರಮ ನೀಡಿ ಅಂತ ಕೆಲವರು ಕಡೆ ಬೆಂಗಳೂರು ಕಡೆಯಿಂದ ಆಗಲಿ, ಮೈಸೂರು ಕಡೆಯಿಂದ ಆಗಲಿ, ಕೆಲವು ಕಡೆ ಎಲ್ಲ ನಿಮ್ಮನ್ನ ಗೌರವಿಸ್ಬೇಕಂತ ಇದೀವಿ, ಬನ್ನಿ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಕೇಳ್ತಿದ್ರು. ಆದರೆ ನನಗೆ ಹೋಗಲಿಕ್ಕೆ ಆಗಲಾರ್ದಂಥ ಒಂದು ಪರಿಸ್ಥಿತಿ. ಬೇರೆಯವ್ರ ಮೇಲೆ ಅವಲಂಬನೆ. ಯಾರಾದರೂ ಎತ್ಕೊಂಡು ಹೋಗ್ಬೇಕು, ಕಾರ್ಯಕ್ರಮಕ್ಕೆ ಹಾಜರುಪಡಿಸ್ಬೇಕು, ಮತ್ತೆ ವಾಪಸ್ ಕರ್ಕೊಂಬರ್ಬೇಕು. ಇದು ನನಗೆ ನಿಜವಾಗ್ಲೂ ವ್ಯಥೆ ಅನ್ನಿಸ್ತಾ ಇದೆ. ಹ್ಮ್. ಭಾಳಷ್ಟು ಕಾರ್ಯಕ್ರಮಗಳನ್ನ ನಾನು ಮಿಸ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹೇಳ್ಬಾರ್ದು ಏನಪ್ಪ ಅಂದರೆ ನನ್ನ ಆರೋಗ್ಯ ಭಾಳ ಕ್ಷೀಣಿಸ್ತಾ ಬರ್ತಾ ಇದೆ. ಈಗ ನಾನು ಕುಂತ್ಕೊಂಡಿನಲ್ಲ, ಒಂದು ಕಡೆ ಸ್ಪೈನಲ್ ಕಾರ್ಡು ಬಾಗಿ ಈ ಒಂದು 2 ಶ್ವಾಸಕೋಶಗಳಲ್ಲಿ ಒಂದು ಶ್ವಾಸಕೋಶ ಬೆಂಡಾಗಿ, ಅಂದರೆ ಕುಬ್ಜಾಗಿ ಅದು ಉಸಿರಾಟದ ತೊಂದರೆಯನ್ನು ಪ್ರಾರಂಭ ಮಾಡಿದೆ. ವರ್ಷಕ್ಕೆ ನಾನು 6-7 ಸಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ ಒಂದು ಪರಿಸ್ಥಿತಿ ಬಂದಿದೆ ನನಗೆ. ಹೀಗಾಗಿ ಹಲವಾರು ಕಾರ್ಯಕ್ರಮಗಳನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಒಂದು ನನಗೆ ಮರೆಯಲಾರದಂಥ ಒಂದು ವ್ಯಥೆ ಇದೆ. ಸರ್, ಈಗ 2 ವರ್ಷದ ಹಿಂದೆ ಆರಾಮಿದ್ದೀರಂತ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೀರಿ ಅಂತ ಹೇಳಿದ್ರು ಅಮ್ಮರು. ಏನಾಗಿತ್ತು ಸರ್ ಅದು? ಇವು ಶ್ವಾಸಕೋಶದ ಪ್ರಾಬ್ಲಮ್ಮು ಸಮಸ್ಯೆ ಶುರುವಾಯಿತು. ಫಸ್ಟ್ ನಿಮೋನಿಯಾ ಅಂತೇಳಿ ಹೇಳಿದರು. ಅದಾದ ನಂತರ ಇಲ್ಲ, ನಿಮ್ಮಲ್ಲಿ ಅಸ್ತಮಾ ಇದೆ ಅಂದರು. ಅದಾದ ನಂತರ ಮತ್ತೆ ಇಲ್ಲ, ನಿಮ್ಮಲ್ಲಿ ಈ ಶ್ವಾಸಕೋಶ ಒಂದು ತುಂಬ ಬೆಂಡಾಗಿದೆ, ನಿಮಗೆ ಉಸಿರಾಟದ ತೊಂದರೆ ಜಾಸ್ತಿ ಇದೆ, ನಾರ್ಮಲ್ ಮನುಷ್ಯನಿಗಿಂತ ನಿಮ್ಮದು ಉಸಿರಾಟದ ಪ್ರಮಾಣ ತುಂಬ ಕಡಿಮೆ ಇದೆ. ಹೀಗಾಗಿ ನೀವು ಭಾಳ ರಿಸ್ಕ್ ತೊಗೊಬಾರ್ದು ಅಂತೇಳಿ ವೈದ್ಯರ ಒಂದು ಸಲಹೆ ನೀಡಿದರು. ಹಾಡು ಹಕ್ಕಿ ಗೂಡು ಸೇರಿತು ಅಂತ ನಾನು ಬಾಧೆ ಪಡ್ತಾ ಇನ್ನು ಭಗವಂತ ಇಷ್ಟೇನಾ ನಮಗೆ ಅಂತಂತ ಅಂದ್ಕೊತ ಬಂದೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಪ್ರಯತ್ನ ಅಷ್ಟೇ. ಎಷ್ಟು ದಿವಸ ಇದ್ರಿ ಸರ್ ಹಾಸ್ಪಿಟಲ್? ನಾನು ಸುಮಾರು 3-4 ವರ್ಷದಿಂದ ಕಂಟಿನ್ಯೂ, ವರ್ಷದಲ್ಲಿ ಕನಿಷ್ಠ ಅಂದರೆ 3-4 ಸಾರಿ ಅಡ್ಮಿಟ್ ಆಗ್ತೀನಿ. ಕನಿಷ್ಠ ಅಂದರೆ 3-4 ಸಾರಿ ಅಡ್ಮಿಟ್ ಮಾಡಿಕೊಂಡು ಸಾವಿನ ದವಡೆಯಿಂದ ಪಾರಾಗಿ ಬರ್ತಿದ್ದೀನಿ. ಭಗವಂತನ ಆಶೀರ್ವಾದ, ನಮ್ಮ ತಂದೆ ತಾಯಿಯ ಆಶೀರ್ವಾದ, ಇವತ್ತು ಜೀವಿಸ್ತಾ ಇದ್ದೀನಿ. ನನಗೆ ಇಷ್ಟ ಇಲ್ಲ. ನನಗೆ ಏನಪ್ಪ ಅಂದರೆ ಸಾಧನೆ ಏನಾದರೂ ಮಾಡಬೇಕು ಅನ್ನೋದೊಂದೇ ನನಗೆ ಭಾವನೆ ಅಷ್ಟೇ. ಅದು ಬಿಟ್ಟು ಎಲ್ಲೋ ಒಂದು ಕಡೆ ನಿಂತ ನೀರಾಗಿ ತುಕ್ಕಿಡಿದು ಅಳಿಯೋದು ನನಗಿಷ್ಟ ಇಲ್ಲ. ಅರಿಬೇಕು, ಏನಾದರೂ ಮಾಡಬೇಕು ಅನ್ನೋದೊಂದು ತುಡಿತಾ ಇದೆ. ಭಗವಂತನ ಇಚ್ಛೆ. ಯಾವ ಥರ ಏನು ಹೇಳಿದ್ದೀರ? ಮಾಡಿರಿ, ನಿಮ್ಮ ಕಾಯಕವನ್ನು ನೀವು ಮಾಡ್ಕೊತ ಹೋಗ್ರಿ, ಭಗವಂತ ಇದ್ದಾನೆ. ಜೊತೆಗೆ ಕೆಲವೊಂದು ಮುಂಜಾಗ್ರತೆಯನ್ನು ತಗೊಳ್ಳಿ ಅಂತ ಹೇಳಿ. ಈಗ ಪರವಾಗಿಲ್ಲ ಸರ್? ಈಗ ಆರಾಮಿದ್ದೀನಿ,
ನಮಗೆ ಅದೇ ಇದು ಸೀಸನ್ ವೈಸು ನೋವು ಅನ್ನಿಸ್ತದೆ. ಮಳೆಗಾಲ ಚಳಿಗಾಲದಲ್ಲಿ ತುಂಬ ಸಮಸ್ಯೆ, ಬೇಸಿಗೆ ಬಂದಾಗ ಸ್ವಲ್ಪ ಪರವಾಗಿಲ್ಲ ಅನಿಸ್ತದೆ. ಆದರೆ ನಮ್ಮ ಜಾಗದಲ್ಲಿ ನಾನು ಇರೋದು ಉತ್ತಮ ಅಂತ ಇದ್ದೀನಿ. ನೀವು ನಮ್ಮ ಕರ್ನಾಟಕದ ಆಸ್ತಿ ಸರ್. ಯಾಕಂದರೆ ಇಷ್ಟೊಂದು ಪ್ರಶಸ್ತಿಗಳು, ಇಂಥ ಒಂದು ಪ್ರತಿಭೆ ಎಲ್ಲ ನಮ್ಮ ತಂದೆ ತಾಯಿ ಆಶೀರ್ವಾದ, ಹೌದು. ಅವರು ಬೆಳೆಸಿ ನನ್ನಿಷ್ಟು ದೊಡ್ಡವನು ಮಾಡೋದಂತ ಅವರ ಒಂದು ಭಾಗ್ಯ ಸೌಭಾಗ್ಯ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಚಾನಲಲ್ಲಿ ನಿಮ್ಮ ಸಂದರ್ಶನ ನೀಡಿದ್ದಕ್ಕಾಗಿ, ನಿಮ್ಮ ಸಮಯಕ್ಕಾಗಿ ತುಂಬ ಧನ್ಯವಾದಗಳು. ಧನ್ಯವಾದಗಳು ಸರ್. ನಿಮಗೂ ಇಷ್ಟು ದೂರ ಬಂದು ನಮ್ಮನ್ನು ಪರಿಚಯ ಮಾಡಿಸಿಕೊಟ್ಟದಕ್ಕೆ ನಿಮಗೂ ಹೃದಯಪೂರ್ವಕ ಧನ್ಯವಾದಗಳು ನಾವು ಥ್ಯಾಂಕ್ ಯು ಸರ್.